ಪ್ರತಿರೂಪವೇ ತಾವಾಗಿ ಬೇಡಿದವರ ಇಷ್ಟಾರ್ಥಗಳನ್ನ ಕಾಮಧೇನು ಕಲ್ಪವೃಕ್ಷವಾಗಿ ಚಿಂತಿಸಿದವರ ಚಿಂತಾಮಣಿಯಾಗಿ ಪೂರೈಸ್ತಾ ಇರತಕ್ಕಂಥ ತ್ರಿಕಾಲ ಲಿಂಗ ಪೂಜಾ ನಿಷ್ಠರು ಪೂಜ್ಯಪಾದವಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಅಪ್ಪಗಳವರ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ ಇವತ್ತು ಎಲ್ಲರ ಸೌಭಾಗ್ಯ ಈ ವೇದಿಕೆಗೆ ನಮ್ಮ ಕನ್ನಡ ನಾಡಿನಲ್ಲಿಯೇ ಶ್ರೇಷ್ಠ ವಾಗ್ಮಿಗಳು ತಮ್ಮ ಪ್ರಖರ ನುಡಿಗಳಿಂದ ಸಮಾಜವನ್ನು ಎಚ್ಚರಗೊಳಿಸ್ತಾ ಇರತಕ್ಕಂಥ ಶಿರಗಟ್ಟಿಯ ಜಗದ್ಗುರು ಮಹಾಸನ್ನಿಧಿಯವರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಗಡಿಗೌಡಗಾಂವದ ಪೂಜ್ಯರು ಮತ್ತು ನಮ್ಮ ಶಂಭುಲಿಂಗ ಶಿವಾಚಾರ್ಯರು ಮತ್ತು ಅಗರಕೇಡ ಪರಮ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಪಾದಗಳಲ್ಲೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಎಲ್ಲ ತಾಯಿಯಂದರು ನಿಮ್ಮನ್ನು ನೋಡ್ತಾ ಇದ್ರೆ ಬಹಳ ಆನಂದ ಅನಿಸ್ತೈತ್ರವ. ಎಷ್ಟು ಶಿಸ್ತಿನಿಂದ ಬಸವ ಪುರಾಣ ಕೇಳಕ್ಕೆ ಬರ್ತೀರಿ, ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ತೀರಿ. ಹಣಿ ಮ್ಯಾಲ ವಿಭೂತಿ, ಹಣಿ ತುಂಬ ಕುಂಕುಮ, ತಲೆ ಮ್ಯಾಲ ಶರಗ. ನಿಮ್ಮೆಲ್ಲರನ್ನ ನೋಡ್ತಾ ಇದ್ರ ಆ ಕಲ್ಯಾಣದ ಎಲ್ಲ ಶರಣೀಯರನ್ನ ನೋಡ್ದಂಗಾಗ್ತದ ತಾಯಿ ಅಂತ ನಿಮಗೆಲ್ಲ. ಬಸವ ಪುರಾಣ ಹಂಗ ಕೇಳಕ್ ಬರುವುದಿಲ್ಲ, ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಿ ಬಸವ ಪುರಾಣವನ್ನು ಕೇಳಕ್ಕೆ ಬರ್ತಿರ್ತಾರೆ. ಇವತ್ತು ಸಾತಲಗಾಮದ ನನ್ನ ಅಕ್ಕ ತಂಗಿಯರು ತಾಯಂದಿರು ಬಂದಿದ್ದಾರೆ. ಎಷ್ಟೊಂದು ವೈಭವದಿಂದ ಬಸವ ಬುತ್ತಿಯನ್ನು ಹೊತ್ಕೊಂಡು ಬಸವ ಬಸವ ಅನ್ಕೊಂಡು ತಾವೆಲ್ಲರೂ ಕೂಡ ಬಂದರು. ತಮ್ಮ ಜೊತೆಗೆ ಸಾತಲಗಾಂವ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡ ಬಂದಿದ್ದಾರೆ. ಇವತ್ತು ಇಂಡಿಯಿಂದಲೂ ಕೂಡ ಸಾಕಷ್ಟು ಜನ ಸದ್ಭಕ್ತರು, ಹಿರಿಯರು, ತಾಯಂದಿರು ಅವರು ಕೂಡ ಬಸವ ಪುರಾಣವನ್ನು ಕೇಳಲಿಕ್ಕೆ ಆಗಮಿಸಿದ್ದಾರೆ. ಬಹಳ ದೂರದ ನಳದುರ್ಗ, ತುಳಜಾಪುರ ತಾಲೂಕು ಅಂದ್ರೆ ನಮ್ಮೂರಿನ ನನ್ನ ಅಕ್ಕನ ಬಳಗದ ಎಲ್ಲ ತಾಯಂದಿರು ಕೂಡ ಅವರು ಅಷ್ಟು ದೂರದಿಂದ ಬಸವ ಬುತ್ತಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಒಟ್ಟಿನಲ್ಲಿ ಇನ್ನೂ ಅನೇಕ ಗ್ರಾಮಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಬಸವ ಪುರಾಣವನ್ನು ಕೇಳಲು ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿ. ಚಪ್ಪಾಳೆ ಹೊಡೆಯಕತ್ತದಂತಂದ್ರೆ ಇದು ಹೊಸದಾಗಿ ಬಂದ ಕಂಪನಿ ಅಂತ ತಿಳ್ಕೋಬಹುದು. ಶರಣಾರ್ಥಿ ಅನ್ನಕತ್ತೀರಿ ಅಂತಂದ್ರೆ ಇದು ನಿರಂತರವಾಗಿ ಪ್ರವಚನ ಕೇಳ ಬರೋ ಕಂಪನಿ ಅಂತ ತಿಳ್ಕೋಬೇಕು. ಶರಣಾರ್ಥಿ ಅಂದಾಗ ಏನು ಅನ್ಬೇಕು ತಂಗಿ? ಜೋರಾಗಿ ಅನ್ರಿ, ನೀವು ಅನ್ಬೇಡ್ರಿ, ನಮ್ಮ ಅಪ್ಪಗಳು ಅಂತ. ಶರಣಾರ್ಥಿಪ್ಪ ಅನ್ರಿಪ್ಪ, ಶರಣಾರ್ಥಿ. ನಮ್ಮ ಶರಣ ಅಂತಾರ, ಶರಣ ಅಂದವಾಗ ಮರಣಿಲ್ಲ, ಏನಿಲ್ಲ, ಮರಣಿಲ್ಲ, ಆಪತ್ತಿಲ್ಲ, ವಿಪತ್ತಿಲ್ಲ. ಯಾರು ಶರಣು ಅನ್ಕೊಂತ ಇರ್ತಾರ ಅವರ ಬದುಕು ಬಹಳ ಸುಂದರವಾಗಿ ಇರ್ತದ ಅನ್ನೋ ಕಾರಣಕ್ಕಾಗಿ ಶರಣಾರ್ಥಿ ಅನ್ನಬೇಕು ಅಂತ ನಮ್ಮ ಶರಣರು ಕಲಿಸಿದ್ರು ನಮಗೆ ಈ ಪಾಠಗಳನ್ನ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ
ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಪಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುನ್ನ 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 ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಬಸವಣ್ಣವರು ಎಷ್ಟು ಅದ್ಭುತವಾಗಿ ತಿಳಿಸ್ತಾರೆ ಈ ಮನುಷ್ಯ ಜನ್ಮದ ಸಾರ್ಥಕತೆಯ ಬಗ್ಗೆ. ತಮ್ಮ ಬಹುಜನ್ಮೈ ಕೃತೈ ಪುಣ್ಯೈ ಪ್ರಕ್ಷಿಣೆ ಪಾಪ ಪಂಜರೆ, ಶುದ್ಧಾಂತ ಕರಣೋ ದೇಹಿ ಪಿಂಡ ಶಬ್ದೇನ ಗೀಯತೆ. ಈ ಮನುಷ್ಯ ಜನ್ಮಕ್ಕೆ ನಾವು ನೀವು ಬಂದಿವೆಲ್ಲ, ನೇರವಾಗಿ ನಾವು ಯಾರೂ ಮನುಷ್ಯ ಜನ್ಮಕ್ಕೆ ಬಂದಿಲ್ಲ. ಏನು 84 ಲಕ್ಷ ಜೀವರಾಶಿಗಳು ಅದಾವ ಈ ಭೂಮಿ ಮ್ಯಾಲ, ಆ ಎಲ್ಲ ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತು ಕಟ್ಟು ಕಡಿಗಿ ಈ ಮನುಷ್ಯ ಹೋಗ್ಲಿ ಹಂಗ ಸಿಕ್ಕದೇನು ಈ ಮನುಷ್ಯ ಜನ್ಮ. ಅನೇಕ ಜನ್ಮಗಳ ಪುಣ್ಯದ ಪರಿಣಾಮ ಹೆಚ್ಚಾಗಿ ಪಾಪದ ಪರಿಣಾಮ ಯಾವಾಗ ಕಡಿಮೆ ಆಗ್ಯದ ಅವಾಗ ಸಿಕ್ಕಿರ್ತಕ್ಕಂಥದ್ದು ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಸಿಕ್ಕದ ಅಂತಂದ್ರೆ ತಮ್ಮ ಇದರ ಉಪಯೋಗ ಮಾಡ್ಕೋಬೇಕಪ್ಪ. ಮನುಷ್ಯ ಜನ್ಮ ಸಿಕ್ಕದ ಅಂತಂದ್ರೆ ಬಹಳ ಲಾಭ. ಅದ್ರ ಪ್ರಯೋಜನ ಮಾಡ್ಕೊಂಡಿ ಅಂತಂದ್ರೆ ಅದ್ರ ಸಾರ್ಥಕತೆ ಇಲ್ಲ, ಅದ್ರ ಏನೂ ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ಕೂಡ ಒಂದು ಅವಧಿ ಅದ ತಮ್ಮ. ಈ ಜನ್ಮ ಭೂಮಿಗೆ ಬಂದದ ಅಂತಂದ್ರೆ ಮತ್ತೆ ಆ ಭೂಮಿಯೊಳಗೆ ಇದು ಅಡಕಾಗಿ ಬಿಡ್ತದ. ಹುಟ್ಟಿವಿ ಅಂತಂದ್ರೆ ಒಂದು ದಿವಸ ನಾವು ಸತ್ತು ಹೋಗ್ತೀವಿ. ಆ ಹುಟ್ಟು ನಿನ್ನ ಕೈ ಒಳಗಿಲ್ಲ, ಸಾವು ನಿನ್ನ ಕೈ ಒಳಗಿಲ್ಲ. ಮಧ್ಯದಲ್ಲಿ ಇರ್ತಕ್ಕಂಥ ಬದುಕು ಅನ್ನೋದು ಏನೈತಲ್ಲ, ಜೀವನ ಅನ್ನೋದು ಏನೈತಲ್ಲ, ಅದು ನಿನ್ನ ಕೈಯಾಗದ. ಅದರ ಸಾರ್ಥಕತೆ ಮಾಡ್ಕೋ. ಶಾಶ್ವತವಾಗಿ ನಾವು ಈ ಭೂಮಿ ಮೇಲೆ ಯಾರೂ ಕೂಡ ಇರಾಕ್ ಬಂದಿಲ್ಲ. ಎಲ್ಲರೂ ಒಂದು ದಿವಸ ಎಲ್ಲವನ್ನು ಬಿಟ್ಟು ಹೋಗುವುದ ಅದ. ಆದ್ರೆ ಹೋಗುವುದಕ್ಕಿಂತ ಮುಂಚೆ ಯಾವ ಕಾರಣಕ್ಕಾಗಿ ನಾವು ಭೂಮಿಗೆ ಬಂದಿವಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಚೆನ್ನಾಗಿ ಆಚರಣೆಯಲ್ಲಿ ತಂದುಕೊಂಡು ಇದರ ಪಾವಿತ್ರ್ಯತೆಯನ್ನು ಕಾಯ್ಕೊಂಡು ಈ ಪ್ರಪಂಚವನ್ನು ಗೆಲ್ಲಬೇಕಾಗೈತಪ್ಪ ನಾವು. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ಸಮಯ ಯಾರ ಸಲುವಾಗಿಯೂ ಕೂಡ ನಿಲ್ಲುವುದಿಲ್ಲ, ಇದು ನಿರಂತರವಾಗಿ ಓಡ್ತಾ ಇರ್ತದೆ. ನಿನ್ನ ಶರೀರದ ಆಯುಷ್ಯ ಮುಗಿಯುವುದಕ್ಕಿಂತ ಮುಂಚೆ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವನ. ನಿನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೋ. ಯಾವಾಗ ಹೇಳ್ತಾರ ಅವರು, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ, ಶರೀರ ಗೂಡು ಹೋಗದ ಮುನ್ನ. ತಲೆಯಲ್ಲಿರ್ತಕ್ಕಂಥ ಕೂದಲು ಬೆಳಗಾಗಕ್ಕಿಂತ ಮುಂಚೆ ಮುಖದ ಮೇಲೆ ಏನು ಅವು ನೀರಿಗೆ ಬಿದ್ದಂಗೆ ಬೀಳ್ತಾವಲ್ಲ, ವಯಸ್ಸಾದ ಕೂಡಲೇ ಗೇರಿ ಬೀಳ್ತಾವ. ಶರೀರ ಬಾಗೋದಕ್ಕಿಂತ ಮುಂಚೆ ಪರಮಾತ್ಮನನ್ನು ನೆನೆಸು. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ. ಯಾವಾಗ ವಯಸ್ಸು ಮುಕ್ಕೊಂತ ಬರ್ತದ, ಮೈಯಾಗಿನ ಕಸುವು ಕಡಿಮೆ ಆಗ್ತದ, ಮೊಳಕಾಲ ಮೇಲೆ ಹಿಂಗೆ ಜೋರು ಹಾಕಿ ಕಸುವು ಹಾಕಿ ಎದ್ದು ನಿಲ್ಲಕ್ಕೆ ಸಾಧ್ಯ ಆಗ್ತದ. ವಯಸ್ಸು ಆಗೋದಕ್ಕಿಂತ ಭಗವಂತನನ್ನು ಮೊದಲು ನೀನು, ವಯಸ್ಸಾಗುವಕ್ಕಿಂತ ಮುಂಚೆನೆ ಭಗವಂತನನ್ನು ನೀನು ಮೊದಲು ಆರಾಧನೆ ಮಾಡಪ್ಪ, ಭಕ್ತಿ ಮಾಡು, ಪೂಜೆ ಮಾಡು.
ಒಂದು ಮಾತು ಹೇಳ್ತೀನಿ, ಎಲ್ಲರೂ ನೆನಪಿಡ್ತೀರಪ್ಪ. ಅಲ್ಲಿ ಹುಡುಗರು ಭಾಳ ಗಲಾಟೆ ಮಾಡತ್ತಾರಪ್ಪ, ಡಿಸ್ಟರ್ಬ್ ಆತಂದ್ರೆ ಹೇಳೋಕ್ಕಾಗೋದಿಲ್ಲ. ನಾನಾ ಆಗಲಿ ನೀವ ಆಗಲಿ ಪ್ರತಿಯೊಬ್ಬರ ಜೀವನದೊಳಗೆ ಬರ್ತಕ್ಕಂಥ ಒಂದಿಷ್ಟು ಸಂಗತಿಗಳು ಗೆಳೆಯರು ಅಂತ ಇಟ್ಕೊಳ್ರಿ, ಅಂದ್ರೆ ಬೇಗ ಸ್ವಲ್ಪ ಹತ್ತಿರ ಅನ್ನಿಸ್ತದ. ಪ್ರತಿಯೊಬ್ಬರ ಜೀವನದೊಳಗೆ 8 ಮಂದಿ ಗೆಳೆಯರು ಬರ್ತಾರೆ. ಎಷ್ಟು ಮಂದಿ ಗೆಳೆಯರು ಬರ್ತಾರೆ ತಂಗಿ? 8 ಮಂದಿ. ಆ 8 ಮಂದಿ ಗೆಳೆಯರು ಯಾರು ಅನ್ನೋದನ್ನು ನೆನಪಿಡ್ರಿ ಸಾಕು. ಇವತ್ತಿನ ದಿವಸ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಬಂದರೆ ಹೋಗದವರು ಇಬ್ಬರು. ಕರೆಯಿಸಿಕೊಂಡು ಬರುವವರು ಇಬ್ಬರು, ಕರೆಯದೇ ಬರುವವರು ಇಬ್ಬರು. ಇಬ್ಬರು ಗೆಳೆಯರು ನಮ್ಮ ಜೀವನದೊಳಗೆ ಬರ್ತಾರ ಹೋಗ್ತಾರ. ಒಬ್ಬ ಬಂದ ಅಂತಂದ್ರೆ ಒಬ್ಬ ನಿಲ್ಲುವುದಿಲ್ಲ, ಬರ್ತಾರ ಹೋಗ್ತಾರ. ಶಾಶ್ವತವಾಗಿ ಈ ಇಬ್ಬರು ನಮ್ಮ ಹತ್ರ ಉಳಿಯುವುದಿಲ್ಲ. ಅಂಥ ಇಬ್ಬರು ಗೆಳೆಯರು ನಮ್ಮೆಲ್ಲರ ಜೀವನದೊಳಗೆ ಬರ್ತಾರ. ಅವರು ಯಾರು ಅಂತಂದ್ರೆ, ಒಂದು ಬಡತನ, ಇನ್ನೊಂದು ಶ್ರೀಮಂತಿಕೆ. ಈ ಪ್ರಪಂಚದೊಳಗೆ ಶಾಶ್ವತವಾಗಿ ಶ್ರೀಮಂತಿಕೆ ಒಬ್ಬರ ಹತ್ರ ಉಳಿದದ ಅನ್ನೋದು ಉದಾಹರಣೆ ಇಲ್ಲ. ಅವ ಕೇವಲ ಬಡವನಾಗೆ ಉಳಿದಾನ ಅನ್ನೋದು ಕೂಡ ಇಲ್ಲ. ಬಡತನ, ಶ್ರೀಮಂತಿಕೆ ಅನ್ನೋದು ಹಗಲ ಮತ್ತು ರಾತ್ರಿ ಇದ್ದಂಗ. ರಾತ್ರಿ ಹೋದ ಬಳಿಕ ಹಗಲು ಬರ್ತದ, ಹಗಲು ಹೋದ ಬಳಿಕ ಹೆಂಗ ರಾತ್ರಿ ಬರ್ತದ, ಹಂಗ ಒಮ್ಮ ಬಡತನ ಬರ್ತದ, ಬಡತನ ಹೋದ ಬಳಿಕ ಮತ್ತೆ ಶ್ರೀಮಂತಿಕೆ ಬರ್ತದ, ಮತ್ತೆ ಆ ಶ್ರೀಮಂತಿಕೆ ಹೋಗಿ ಮತ್ತೆ ಬಡತನ ಬರ್ತದ. ಹಂಪಿ ಅಂತ ಹೆಸರು ಕೇಳಿರಲ್ರಿವ? ಮೊದಲು ಅದಕ್ಕೆ ವಿಜಯನಗರದ ಸಾಮ್ರಾಜ್ಯ ಅಂತ ಕರಿತಿದ್ರು. ಹೆಂಗ ನೀವು ಸಂತ್ಯಾಗ ಜೋಳ, ಗೋಧಿ, ಅಕ್ಕಿ, ಕಾಳು ಕಡಿ ಸೇರ್ಗಟ್ಲೆ ಹೆಂಗ ಅಳಿತಿದ್ರಿ, ಆ ವಿಜಯನಗರದೊಳಗ ಮುತ್ತು, ರತ್ನ, ವಜ್ರ, ವೈಢೂರ್ಯ ಹಿಂಗ ಸೇರ್ಗಟ್ಲೆ ಅಳಿತಿದ್ರು. ಅಂತ ಶ್ರೀಮಂತವಾಗಿರ್ತಕ್ಕಂಥದ್ದು ವಿಜಯನಗರದ ಸಾಮ್ರಾಜ್ಯ. ಆ ವಿಜಯನಗರ ಬಹಳ ದಿನಗಳವರೆಗೆ ಅಜಯನಗರವಾಗಿಯೇ ಉಳಿದಿತ್ತು. ಆದರೆ ಇವತ್ತು ಆ ಹಂಪಿ ಕೊಂಪಿಯಾಗಿ ಅದ. ಅಲ್ಲಿ ಇರ್ತಕ್ಕಂಥ ಸಿರಿ ಸಂಪತ್ತು ಎಲ್ಲವೂ ಕೂಡ ಮಾಯವಾಗಿ ಬಿಟ್ಟದ. ಯಾಕ? ಶ್ರೀಮಂತಿಕೆ ಅನ್ನೋದ ಹಂಗ. ಅದು ಶಾಶ್ವತವಾಗಿ ಯಾರ ಹತ್ರನೂ ಕೂಡ ಉಳಿಯುವುದಿಲ್ಲ ತಂಗಿ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಶರಣರ, ಓ ಶರಣರ, ಅವ್ರಿಗೆ ಕುತ್ಕೊಂತ ಹೇಳಪ್ಪ, ಒಂದು ಕಡೆ ಕುತ್ಕೊಳ್ರಿಪ್ಪ, ಕುತ್ಕೊಳ್ರಿ, ಒಂದು ಕಡೆ ಕುತ್ಕೊಳ್ರಿ, ಯಾಕೆ ಡಿಸ್ಟರ್ಬ್ ಮಾಡಕತ್ತೀರಿ? ಜಯ ನಮ ಪರಾಪತೆ ಶಿವ ಹರ ಹರ. ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಕೂಡಿ ಪಾರ್ವತಿನ ನೋಡಬೇಕು ಅಂತ ಕೈಲಾಸಕ್ಕೆ ಬಂದ್ರಂತ. ಅದೇ ಸಮಯದೊಳಗೆ ನಾರದ ಮಹರ್ಷಿಗಳು ಬಂದರು. ನೆಲದ ಮೇಲೆ ಇರೋದಿಲ್ಲ, ಅಂತರ್ಲೆ ತಿರುಗದಂಗ ಅನಿಸ್ತದೆ. ಯಾಕ? ಲಕ್ಷ್ಮಿ ಬರಾಕತ್ತಿರ್ತಾಳ. ಆದ್ರೆ ಬಂದು ಲಕ್ಷ್ಮಿ ಹೋಗಾಕ ಶುರು ಮಾಡ್ದಳಂದ್ರ ಕಣ್ಣ ನೀರು ಕಪಾಳಕ್ಕೆ ಬರ್ತಾವ ತಂಗಿ. ಶ್ರೀಮಂತಿಕೆ ಬರುವಾಗ ಬಹಳ ಖುಷಿ ಅನಿಸ್ತದ, ಆದ್ರೆ ಬಡತನ ಬರುವಾಗ ಬಹಳ ಕೆಟ್ಟ ಅನಿಸ್ತದ. ಮಳಿ ಬರಲಿಲ್ಲ, ಬೆಳಿ ಬರಲಿಲ್ಲ, ಕೊಡಬೇಕಾದವರು ದುಡ್ಡು ಕೊಡಲಿಲ್ಲ, ಬರಬೇಕಾದ ದುಡ್ಡು ಬರಲಿಲ್ಲ ಅಂತಂದ್ರೆ ಕಣ್ಣ ನೀರು ಕಪಾಳಕ್ಕೆ ಬರ್ತದ. ಸಾಲಗಾರ ಬೆನ್ನು ಹತ್ತಾರ. ಸಾವುಕಾರ ಏನು ಸಾಲ ಕೊಟ್ಟಿರ್ತಾರಲ್ಲ, ಬೀಜದ ಅಂಗಡಿಯವರಿಗೆ, ಗೊಬ್ಬರದ ಅಂಗಡಿಯವರಿಗೆ ಏನು ಕೊಡಬೇಕು ಅಂತ ತಿಳ್ಕೊಂಡು ಒಂದು ತಿಳಿ ಅಂತಂದ್ರೆ ತಲೆಯಾಗ 108 ತಿಳಿತವ. ಎಲ್ಲರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೇನು ಅಂತ ತಿಳ್ಕೊಂಡು ಕೆರಿ ನೋಡಬೇಕು, ಬಾವಿ ನೋಡಬೇಕು, ವಿಷ ಕುಡಿಬೇಕು, ಬೆಂಕಿ ಹಚ್ಕೊಳ್ಬೇಕು, 1 2 ತಲೆಯಾಗ 108 ವಿಚಾರಗಳು ಬರ್ತವ. ಯಾಕ? ಲಕ್ಷ್ಮಿ ಹೋಗಾಕತ್ತಿರ್ತಾಳ. ಅದಕ್ಕೆ ನಾರದ ಅಂತನ, ಯವ್ವ ನೀ ಬರುವಾಗ ಭಾಳ ಚಂದ ಕಾಣಿಸ್ತಿ, ಹೋಗುವಾಗ ಮಾತ್ರ
ಕೆಟ್ಟ ಅಸಹ್ಯ ಕಾಣಿಸ್ತಿ. ಅದಕ್ಕೆ ಜೀವನದೊಳಗೆ ಇವೆರಡು ಗೆಳೆಯರು ತಂಗಿ, ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಒಂದು ಬಡತನ, ಒಂದು ಶ್ರೀಮಂತಿಕೆ. ಬಡತನನೂ ಶಾಶ್ವತ ಅಲ್ಲ, ಶ್ರೀಮಂತಿಕೆಯೂ ಕೂಡ ಶಾಶ್ವತ ಅಲ್ಲ. ಸೂರ್ಯ ಉದಯ ಆಗ್ತಾನ, ಮಧ್ಯಾಹ್ನ 12 ತನಕ ಹಂಗ ಏರಿ 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 ಬರ್ತಾನ, ಮತ್ತು 12 ದಾಟ್ತು ಅಂತಂದ್ರೆ ಮತ್ತೆ ಇಳಿದು ಬಿಡ್ತಾನ. ಹಿಂಗದವ ಶ್ರೀಮಂತಿಕೆ ಅನ್ನೋದು. ಮಧ್ಯಾಹ್ನದ ಬಿಸಿಲು ತನಕ ಶ್ರೀಮಂತಿಕೆ ಏರ್ತದ, ಮತ್ತು ಇಳಿಯಬೇಕ. ಏರಿರ್ತಕ್ಕಂಥ ಬಿಸಿಲು ಸಂಪತ್ತು ಬಂದದ ಅಂತಂದ್ರ ಅದು ಹೋಗಾಕ ಬಂದಿರ್ತದ, ಇರಾಕ ಬಂದಿರುವುದಿಲ್ಲ ತಂಗಿ. ಅದಕ್ಕೆ ಶ್ರೀಮಂತಿಕೆ ಬಂದೈತಿ ಅಂತ ತಿಳ್ಕೊಂಡು ಸೊಕ್ಕಿನಿಂದ ಮೆರಿಬೇಡ, ಬಡತನ ಬಂದೈತಿ ಅಂತ ತಿಳ್ಕೊಂಡು ಅಳ್ಕೊಂತ ಕುಂಡ್ರು ಬೇಡ ತಂಗಿ. ಯಾಕ ಅಂತಂದ್ರ ಇವೆರಡೂ ಶಾಶ್ವತ ಅಲ್ಲ, ಪರಮಾತ್ಮ ಒಬ್ಬವನೇ ಶಾಶ್ವತ ಅದನ್ನ ತಂಗಿ. ಅದಕ್ಕೆ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಒಂದು ಬಡತನ, ಇನ್ನೊಂದು ಶ್ರೀಮಂತಿಕೆ. ಈ ಎರಡು ಗೆಳೆಯರ ಆದ ನಂತರ ಇನ್ನೂ ಇಬ್ಬರು ಗೆಳೆಯರು ನಮ್ಮ ಜೀವನದಲ್ಲಿ ಬರ್ತಾರ. ಬಂದರೆ ಹೋಗದವರು ಇಬ್ಬರು. ಅವರು ಬಂದ್ರು ಅಂತಂದ್ರೆ ಹೋಗುವುದೇ ಇಲ್ಲ, ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಇರ್ತಾರ. ಎಲ್ಲಿ ತನಕ ಇರ್ತಾರ? ನಮ್ಮ ಜೀವ ಇರು ತನಕ ನಮ್ಮ ಜೊತೆಯಲ್ಲೇ ಇರ್ತಾರ. ಅಷ್ಟೇ ಅಲ್ಲ, ನಾವು ಹೋದ ಬಳಕೂ ಕೂಡ ನಮ್ಮ ಹೆಸರನ್ನ ಈ ಭೂಮಿ ಮೇಲೆ ಇರುವಂಗ ಮಾಡ್ತಾರ. ಅಂಥ ಇಬ್ಬರು ಗೆಳೆಯರದಾರ. ಯಾರು ಹೇಳು ತಂಗಿ? ಒಂದು ವಿದ್ಯೆ, ಇನ್ನೊಂದು ಕಲೆ. ಬಡತನ, ಶ್ರೀಮಂತಿಕೆ ಇವೆರಡು ಶಾಶ್ವತ ಅಲ್ಲ, ನಂಬಿಗಸ್ತಲ್ಲ. ನಂಬಿಗಸ್ತ ಇನ್ನೀ ಇಬ್ಬರು ಗೆಳೆಯರದಾರ. ಯಾರವರು? ಒಂದು ವಿದ್ಯೆ, ಇನ್ನೊಂದು ಕಲೆ. ಅದಕ್ಕೆ ಮಕ್ಕಳಿಗೆ ಚೆನ್ನಾಗಿ ವಿದ್ಯೆಯನ್ನು ಕಲಿಸ್ಬೇಕು. ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಗ ಆಗಬೇಕು. ಯಾಕ? ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ, ವಿದ್ಯಾ ಗುರುಣಾಂ ಗುರು. ವಿದ್ಯಾ ಬಂಧುಜನೋ ವಿದೇಶಗಮನೋ ವಿದ್ಯಾಪರಾ ದೇವತಾ, ವಿದ್ಯಾ ರಾಜಸು ಪೂಜತೆ ನತು ಧನಂ ವಿದ್ಯಾ ವಿಹೀನ ಪಶು. ಈ ಪ್ರಪಂಚದೊಳಗ ನಿನ್ನನ್ನು ಕೈ ಹಿಡಿತಕ್ಕಂಥ ಒಂದು ಅಪರೂಪದ ಒಂದು ವಸ್ತು ಅಂತಂದ್ರೆ ನೀ ಗಳಿಸಿಕೊಂಡಿರ್ತಕ್ಕಂಥ ವಿದ್ಯೆ ತಮ್ಮ. ಆ ವಿದ್ಯೆಯನ್ನು ಗಳಿಸ್ಕೋ. ಆ ವಿದ್ಯೆ ನಿನ್ನ ಕೈ ಬಿಡುವುದಿಲ್ಲ. ಇವತ್ತು ನೋಡ್ರಿ, ಒಬ್ಬರು ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ವಕೀಲರಾಗ್ಯಾರ, ದೊಡ್ಡ ಒಂದು ಉದ್ಯೋಗಪತಿಯಾಗಿದ್ದಾರ, ಸಮಾಜದೊಳಗೆ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ಯಾರ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ವಿದ್ಯೆ ತಂಗಿ, ವಿದ್ಯೆ. ಇವತ್ತಿನ ಕಾಲದೊಳಗೆ ಎಲ್ಲರೂ ನೀವು ವಿದ್ಯೆಯ ಮಹತ್ವವನ್ನು ತಿಳ್ಕೊಂಡಿರಿ. ಪ್ರತಿಯೊಬ್ಬರು ಕೂಡ ಮಕ್ಕಳಿಗೆ ಓದ್ಸಾಕತ್ತೀರಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕಂತ ತಿಳ್ಕೊಂಡು ನೀವೆಲ್ಲ ಸಿಟಿಯಾಗಿ ಉಳ್ಕೊಳಕತ್ತೀರಿ. ಹೌದೇನಿಲ್ಲ? ಯಾಕ? ವಿದ್ಯೆ ಅನ್ನೋದು ಬಹಳ ಮಹತ್ವ ಅನ್ನೋ ಕಾರಣಕ್ಕಾಗಿ. ಅದಕ್ಕೆ ವಿದ್ಯೆ ಮತ್ತು ಕಲೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಗವಾಯಿಗಳು ಅದಾರ, ತಬಲಾ ಬಾರಿಸೋರು ನಮ್ಮ ಯಲ್ಲಪ್ಪ ಅದಾನ, ಆನಂದವಾಗಿ ಅವರು ಹಾಡ್ತಾರ. ಆ ಕಲೆ, ಆ ಸಂಗೀತ ಕಲೆ ಅವರಿಗೆ ಒಲದು ಬಿಟ್ಟದ. ಆನಂದವಾಗಿ ನುಡಿಸ್ತಾನ, ಆ ಕಲೆ ಅವರಿಗೆ ಒಲದು ಬಿಟ್ಟದ. ಈ ಕಲೆ ಎಲ್ಲಿ ತನಕ ಇರ್ತದ? ಅವರ ಜೀವ ಇರು ತನಕ ಇರ್ತದ. ಅದಕ್ಕೆ ಬಂದರೆ ಹೋಗದವರು ಇಬ್ಬರು. ಯಾರು? ಒಂದು ವಿದ್ಯೆ, ಇನ್ನೊಂದು ಕಲೆ. ದಯಮಾಡಿಸಿದ್ರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲೆಲ್ಲ ಸೈಡ್ ನಿಂತಿರ್ತಕ್ಕಂಥವ್ರ ಕಡೆ ಮುಂದೆ ಬರೀ ಮುಂದೆ ಬರೀ ಹಂಗೆ ಮಗದ ಎಷ್ಟು ಶಾಂತ ಕುಂತೀರಿ ನೋಡ್ರಿ, ಹಿಂಗೆ ಕೂತ್ಕೊಳ್ರಿ ಒಂದಿಷ್ಟು. ತಾವೇನು ದರ್ಶನ ಮಾಡ್ಕೊಳ್ಳಕತ್ತೀರಲ್ಲ, ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಗದೊಳಗೆ ಶಿರಹಟ್ಟಿ ಅಂತ ಬರ್ತದೆ. ಆ ಶಿರಹಟ್ಟಿಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಒಂದು ದೊಡ್ಡ ಜಗದ್ಗುರು ಪೀಠ ಅದು. ನಮ್ಮ ವೀರಶೈವ ಮಠ ಆಗಿದ್ರೂ ಕೂಡ ಅಲ್ಲಿ ಫಕೀರ ನೋಡ್ರಿ, ಇಸ್ಲಾಂ ಧರ್ಮದ ಗುರುಗಳಿಗೆ ನಾವು ಫಕೀರರು, ನಾವು ಹೆಂಗೆ ಶರಣರು, ಸಂತರು, ಸತ್ಪುರುಷರು ಅಂತ ಕರಿತೀವಿ, ಹಾಗೆ ಆ ಒಂದು ಶ್ರೀಮಠದ ಪೂಜ್ಯರಿಗೆ, ಜಗದ್ಗುರುಗಳಿಗೆ ಮೊಟ್ಟ ಮೊದಲಿಗೆ ಫಕೀರ ಎಂಬತಕ್ಕಂಥ ವಿಶೇಷಣವಾಗಿರ್ತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿ ಆ ಮಠದ ಪೂಜ್ಯರ ಹೆಸರನ್ನು ಕರಿತಕ್ಕಂಥ ಒಂದು ವಿಶೇಷ ಸಂಪ್ರದಾಯ. ಇಲ್ಲಿ ಹೇಗೆ ನಮ್ಮ ಒಂದು ಖೇಡ್ಗಿ ಮಠಕ್ಕೆ ಎಲ್ಲರೂ ನೀವು ಭಕ್ತಿ ಭಾವದಿಂದ ನಡ್ಕೊಳ್ತೀರಿ, ಹಂಗೆ ಶಿರಹಟ್ಟಿಯ ಜಗದ್ಗುರು ಮಠಕ್ಕೆ ನಾವೆಲ್ಲರೂ ಕೂಡ ಎಷ್ಟು ಭಕ್ತಿ ಭಾವದಿಂದ ನಡ್ಕೊಳ್ತೀವಿ, ಹಂಗೆ ಇಸ್ಲಾಂ ಧರ್ಮದವರು ಕೂಡ ಅಷ್ಟೇ ಭಕ್ತಿ ಭಾವದಿಂದ ನಡ್ಕೊಳ್ತಕ್ಕಂಥ ಒಂದು ಏಕೈಕ ಮತ್ತು ಶ್ರೇಷ್ಠ ಪೀಠ ಅದು ಯಾವುದಾದ್ರೂ ಕೂಡ ಇದ್ದಿದ್ದೇ ಆದರೆ ಅದು ಶಿರಹಟ್ಟಿಯ ಜಗದ್ಗುರುಗಳ ಒಂದು ಪೀಠ. ಅಂಥ ಪೀಠದ ಜಗದ್ಗುರುಗಳು ಇವತ್ತು ದಯಮಾಡಿಸ್ಯಾರ ನೋಡ್ರಿ. ಎಂಥ ಸೌಭಾಗ್ಯ ನಿಮ್ಮದು. ಅವರ ಆಶೀರ್ವಚನ ಕೇಳೋದು ಅಂತಂದ್ರೆ ಅಷ್ಟೊಂದು ಆನಂದ. ವಾಣಿ ಐಸಾ ಬೋಲಿಯೇ ಜೋ ಮನವಾ ಶೀತಲ್ ಹೋಯ್, ಅವರನಕೋ ಶೀತಲ ಕರೆ ಆಪಹೂ ಶೀತಲ ಹೋಯ್. ಅವ್ರು ಹಂಗೆ ಮಾತಾಡಕತ್ರಂತಂದ್ರೆ ತಂಪು ಬೆಳದಿಂಗಳು ಚೆಲ್ಲದಂಗೆ ಆಗ್ತದ. ಅಷ್ಟು ಬೆಳಕ, ಅಷ್ಟು ಶಾಂತ, ಅಷ್ಟು ತಂಪ. ಆ ಪೂಜ್ಯರ ಆಶೀರ್ವಚನದಕ್ಕಿಂತ ಮುಂಚೆ ಇವತ್ತು ಒಂದಿಷ್ಟು ಬಸವ ಪುರಾಣವನ್ನು ನಾವೆಲ್ಲರೂ ಕೂಡ ನೋಡೋಣ. ಬಸವಣ್ಣವರು ಪೀಠಿಕದಲ್ಲಿ ಹೇಳಿದ ಹಾಗೆ ಈ ಜೀವ ಹೋಗೋದಕ್ಕಿಂತ ಮುಂಚೆನೇ ಆ ಪರಮಾತ್ಮನನ್ನು ನಾವು ಕಾಣ್ಕೊಳ್ಬೇಕು ಎಂಬತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇಲ್ಲಿ ಪುರಾಣ ವಿಷಯಕ್ಕೆ ಬರೋಣ. ಕಲ್ಯಾಣ, ಬಸವಣ್ಣನ ಕಲ್ಯಾಣ. ಈ ಭೂಲೋಕದಲ್ಲಿ ಅತ್ಯಂತವಾಗಿರ್ತಕ್ಕಂಥ ಪವಿತ್ರ ಕ್ಷೇತ್ರ ಅದು ಯಾವುದಾದರೂ ಕೂಡ ಇದ್ದಿದ್ದೇ ಆದರೆ ಅದು ಬಸವಣ್ಣನ ಕಲ್ಯಾಣ. ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಪ್ರತಿಯೊಬ್ಬರೂ ಕೂಡ ಕಾಯಕ ಮಾಡೇ ಬದುಕಬೇಕು. ಕಾಯಕದೊಳಗೆ ಯಾವುದು ದೊಡ್ಡದು ಯಾವುದು ಸಣ್ಣದು ಎಂಬತಕ್ಕಂಥದ್ದು ಯಾವುದೂ ಕೂಡ ಇಲ್ಲ. ನಾವು ಮಾಡ್ತಕ್ಕಂಥ ಉದ್ಯೋಗ ಅದು ಸತ್ಯವಾಗಿ ಶುದ್ಧವಾಗಿ ಇದ್ದಿದ್ದೇ ಆದರೆ ಅದಕ್ಕೆ ಕಾಯಕ ಅಂತ ಕರೀತಾರೆ. ಕಷ್ಟಪಟ್ಟು ದುಡಿಬೇಕು. ದುಡಿದು ಬಂದಿರತಕ್ಕಂಥ ಹಣದೊಳಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಷ್ಟೇ ಸುಖದಿಂದ ಇರಬಾರ್ದು, ನನ್ನ ಜೊತೆಗೆ ಈ ಸಮಾಜವೂ ಕೂಡ ಸುಖದಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ತಾನು ದುಡಿದಿರ್ತಕ್ಕಂಥ ಹಣವನ್ನು ಸಮಾಜ ರೂಪಿ ಜಂಗಮಕ್ಕೆ ದಾಸೋಹ ಮಾಡ್ತಕ್ಕಂಥದ್ದು ಏನದ ಅಲ್ಲ, ಸಮರ್ಪಣೆ ಮಾಡ್ತಕ್ಕಂಥದ್ದು ಏನದಲ್ಲ, ಅದಕ್ಕೆ ದಾಸೋಹ ಅಂತ ಕರೆದ್ರು ನಮ್ಮ ಶಿವಶರಣರು. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂಬತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಭಾವದಿಂದ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸಮಾನತೆಯ ತತ್ವವನ್ನು ಜಾರಿಯಲ್ಲಿ ತಂದರು ಬಸವಾದಿ ಶಿವಶರಣರು. ಹೀಗೆ ಪ್ರತಿಯೊಬ್ಬರೂ ಕೂಡ ಕಾಯಕವನ್ನು ಮಾಡ್ತಾ, ದಾಸೋಹವನ್ನು ಮಾಡ್ತಾ, ಯಾವುದೇ ರೀತಿಯ ಭೇದ ಭಾವವನ್ನು ಮಾಡದೆ ಅತ್ಯಂತ ಪ್ರೀತಿಯಿಂದ ಬದುಕ್ತಾ ಇರತಕ್ಕಂಥ ಪವಿತ್ರ ಕ್ಷೇತ್ರ ಅದು ಬಸವಣ್ಣನ ಕಲ್ಯಾಣ. ಒಂದು ದಿವಸ ಏನಾಗ್ಯದ ಅಂತಂದ್ರೆ,
ಕಲ್ಯಾಣದೊಳಗೆ ಒಬ್ಬ ಕಳ್ಳ. ನೋಡ್ರಿ, ಇವತ್ತು ಹೆಚ್ಚಿಗೆ ಎಲ್ಲಿ ಶ್ರೀಮಂತಿಕೆ ಅದ ಅಂತಂದ್ರೆ ಅಲ್ಲಿ ಒಂದಿಷ್ಟು ಕಳ್ಳರು ಸುಳ್ಳರು ಇದ್ದೇ ಇರೋರು, ಇಲ್ಲ ಅಂತಲ್ಲ. ಪ್ರತಿಯೊಬ್ಬರು ಕೂಡ ದುಡಿತಿದ್ರು, ಪ್ರತಿಯೊಬ್ಬರು ಕೂಡ ದಾಸೋಹ ಮಾಡ್ತಿದ್ರು. ಮತ್ತು ಯಾವ ವ್ಯಕ್ತಿ ದುಡಿತಾನ ಆ ವ್ಯಕ್ತಿಯ ಮನೆಯೊಳಗೆ ಲಕ್ಷ್ಮಿ ಕಾಲು ಮುರ್ಕೊಂಡು ಬೀಳ್ತಾಳ, ಸಂಪತ್ತು ಅನ್ನೋದು ಕಾಲು ಮುರ್ಕೊಂಡು ಬೀಳ್ತಾಳ. ಹೀಗಾಗಿ ಸಿರಿ ಸಂಪತ್ತಿನಿಂದ ತುಳುಕ್ತಿತ್ತು ಬಸವಣ್ಣನ ಕಲ್ಯಾಣ. ಆ ಕಲ್ಯಾಣದೊಳಗೆ ಒಬ್ಬ ಪ್ರಸಿದ್ಧ ಕಳ್ಳ ಇದ್ದ, ಭದ್ರ ಅಂತ ಆತನ ಹೆಸರು. ಆ ಭದ್ರನ ಹೆಂಡತಿ ನೀರು ತರಬೇಕು ಅಂತ ತಿಳ್ಕೊಂಡು ಬಾವಿಗೆ ಬಂದಿರತಕ್ಕಂಥ ಸಂದರ್ಭ. ಬಾವಿ ಪಕ್ಕದೊಳಗೆ ಮುಖ್ಯವಾಗಿರ್ತಕ್ಕಂಥ ರಸ್ತೆ ಇತ್ತು. ಇವರು ನೀರು ಸೇರ್ತಕ್ಕಂಥ ಸಮಯದೊಳಗೆ ಅಲ್ಲಿ ಇರ್ತಕ್ಕಂಥ ಇನ್ನೂ ಹೆಣ್ಮಕ್ಳಂತಾರೆ, ಅವರು ಬಂದರು, ಅವನವ್ರು ಬಂದರು, ನೀಲಾಂಬಿಕಾ ತಾಯಿಯವರು ಬಂದರು. ಎಲ್ಲರೂ ಶರಣು 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 ಅಂತ ತಿಳ್ಕೊಂಡು ನೀಲಾಂಬಿಕಾ ತಾಯಿಯವರಿಗೆ ಶರಣು ಹೇಳಕತ್ತಿದ್ರು, ನಮಸ್ಕಾರ ಹೇಳಕತ್ತಿದ್ರು. ಹೊಸದಾಗಿ ಬಂದಿರತಕ್ಕಂಥ ಈ ಕಳ್ಳನ ಹೆಂಡತಿ ಎಲ್ಲರೂ ನಮಸ್ಕಾರ ಮಾಡೋದನ್ನು ನೋಡಿ ತಾನೂ ಕೂಡ ನೀಲಾಂಬಿಕಾ ತಾಯಿಯವರಿಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡುವಾಗ ಏನಾಯ್ತು ಅಂತಂದ್ರೆ, ಆ ಕಳ್ಳನ ಹೆಂಡತಿಯ ಕಣ್ಣ ಎಲ್ಲಿ ಬಿತ್ತು ಅಂತಂದ್ರೆ ಆ ನೀಲಾಂಬಿಕೆ ಕಿವಿಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಆ ಕಿವಿ ಓಲೆಗಳ ಮ್ಯಾಲ. ಕಿವಿಯಾಗ ಹಾಕೊಳ್ತಾರಲ್ಲವ, ಇದಕ್ಕೇನಂತೀರಿ ನೀವು? ಕಿವಿ ಓಲೆ ಅಂತ ಕರೀತಾರೆ ನಮ್ಮ ಭಾಗದೊಳಗೆ. ಈ ಕಡೆ ಏನಂತೀರಿ? ಬೆಂಡೋಲಿ. ಬೆಂಡೋಲಿ, ಮುತ್ತಿನ ಬೆಂಡೋಲಿ ಇರ್ತಾವ, ಸಣ್ಣ 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 ಮುತ್ತಿಂದು ಬೆಂಡೋಲೆ ಇರ್ತಾವ. ಯಾರ ಕಿವಿಯೊಳಗೆ? ಬಸವಣ್ಣನ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಯ ಕಿವಿಯೊಳಗೆ ಮುತ್ತಿನ ಬೆಂಡೋಲೆಗಳಿರ್ತಾವ. ಈ ಕಳ್ಳನ ಹೆಂಡತಿ ಆ ಬೆಂಡೋಲೆಗಳನ್ನು ನೋಡಿ ಮನಸ್ಸಿನಾಗ ಅಂತಾಳ, ಎಟ್ಟು ಚಂದದವ ಇವು, ಎಟ್ಟು ಚಂದದವ. ಇಂಥ ಚಂದ ಇರ್ತಕ್ಕಂಥ ಆ ಬೆಂಡೋಲೆಗಳು ನನ್ನ ಕಿವಿಯಾಗ ನಾ ಹಾಕೊಂಡೆ ಅಂತಂದ್ರೆ ನಾ ಎಷ್ಟು ಚಂದ ಕಾಣಕ್ಕಿಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಆಭರಣದ ಹುಚ್ಚು ಇರ್ತದೇನಿಲ್ರಿ ಬಾ, ಇರ್ತದೇನಿಲ್ರಿ? ನನ್ನ ತಾಯಂದ್ರು ಮೂಗ್ನಾಗ ನತ್ತಿರ್ಬೇಕು, ಕಿವಿಯಾಗ ಓಲೆಗಳಿರ್ಬೇಕು, ಕೊರಳಾಗ ಸರ ಇರಬೇಕು, ಕೈಯೊಳಗೆ ಏನು ಅಂತಿರಲ್ರಿ ಅದಕ್ಕೆ? ಪಾಟ್ಲಿ, ಬಿಲ್ವಾರ, ಪಾಟ್ಲಿ. ನಮ್ಗೇನು ಗೊತ್ತಾಗಲ್ರಿ ಅವು ಸನ್ಯಾಸಿಗಳು, ನಮಗೇನು. ಯಾವಾಗ ಕಿವಿಯಾಗಿರ್ತಕ್ಕಂಥ ಆ ಬೆಂಡೋಲೆ ನೋಡಿದಳು, ಮನೆಗೆ ಬಂದಳು ಸೀದಾ. ಸಾಯಂಕಾಲ 5 ಆತು, 6 ಆತು, 7 ಆತು, 8 ಗಂಟೆ ಆತು. ಗಂಡ ಮನೆಗೆ ಬಂದ, ಪಟ್ಟಿ ಹಸ್ತದ, ಕಳತನ ಮಾಡಕ್ಕೆ ಹೋಗಬೇಕು, ಮೊದಲು ಏನು ಇದ್ದಿದ್ದು ಕೊಡು ಅಂದ. ಕೊಡೋದಿಲ್ಲ ಅಂದಳಕ್ಕೆ. ಯಾಕಂತ ಕೇಳ್ದ, ಇಲ್ಲ ಇವತ್ತು ನಾನು ನೀರಿಗೆ ಅಂತ ಹೋಗಿದ್ದೆ, ಬಸವಣ್ಣನ ಧರ್ಮಪತ್ನಿ ನೀಲಾಂಬಿಕೆ ಬಂದಳು, ಅವಳು ಕಿವ್ಯಾಗ ಇರತಕ್ಕಂಥ ಆ ಮುತ್ತಿನ ಬೆಂಡೋಲೆಗಳು ಅಬ್ಬಬ್ಬ ಅಬ್ಬಬ್ಬ ಹಂಗ ಆಕಾಶದೊಳಗ ನಕ್ಷತ್ರ ಹೊಳಗದಂಗೆ ಹೊಳಿತಿದ್ದು. ಎಲ್ಲಿ ತನಕ ಆ ಬೆಂಡೋಲೆಗಳನ್ನು ನೀ ಕದ್ದು ತಂದು ನನಗೆ ಕೊಡೋದಿಲ್ಲ, ಅಲ್ಲಿ ತನಕ ನಿನಗೆ ಮನ್ಯಾಗ ಊಟನ ಕೊಡೋದಿಲ್ಲ ಅಂದಳಕ್ಕೆ. ಹೆಂಗಿದ್ದಳು ನೋಡ್ರಿ, ಕದ್ದು ತರು ತನಕ ಊಟನ ಕೊಡೋದಿಲ್ಲ. ಇಲ್ಲ ಹೆಂಗಾರೆ ಮಾಡು, ಕೊಡು, ಹೊಟ್ಟೆ ಭಾಳ ಹಸ್ತದ. ಇಲ್ಲ, ನೀವು ತರು ತನಕ ಊಟನ ಕೊಡೋದಿಲ್ಲ. ಮತ್ತಿನ್ನು ಮುಗಿದು ಹೋತಲ್ರಿ ಹೆಂಡತಿ ಆದವಳಗೆ. ಹೆಂಡತಿ ನುಡಿದಳಂದ್ರೆ ಮುಗಿದು ಹೋತು. ಆಯಿತು ಅಂತ ತಿಳ್ಕೊಂಡು ವಿಚಾರ ಮಾಡ್ದ ರಾತ್ರಿ ಎಲ್ಲ ವಿಚಾರ ಮಾಡ್ದ. ಯಾಕೆ ಅಂತಿಂಥವ್ರ ಮನೆಗೆಲ್ಲ ಕಳ್ಳತನಕ್ಕೆ ಹೋಗುವಂಗಿಲ್ಲ. ಯಾರ ಮನೆಗೆ ಕಳ್ಳತನಕ್ಕೆ ಹೋಗೋದು? ಕಲ್ಯಾಣದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣನ ಮನೆಯೊಳಗೆ ಕಳ್ಳತನಕ್ಕೆ ಹೋಗೋದು ಅಂತಂದ್ರೆ ಸಣ್ಣ ಮಾತೇನು? ಹೆಂಗೆ ಹೋಗ್ಬೇಕು ಅಂತ ಎಲ್ಲ ರಾತ್ರಿ ವಿಚಾರ ಮಾಡ್ದ. ಹೊಟ್ಟೆ ಬೇರೆ ಉಪವಾಸ ಒದ್ದಾಡಕತ್ತಿತ್ತು. ಅಂತೂ ಇಂತೂ ಬೆಳಗ್ಗೆ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಬಸವಣ್ಣನವರ ಮಹಾಮನೆ ಕಡೆಗೆ ಬಂದ. ಯಾರು? ಕಳ್ಳ ಭದ್ರ. ಬಸವಣ್ಣನ ಮಹಾಮನೆ ಅಂದ್ರೆ ಸಾಮಾನ್ಯ ಅಲ್ಲ. 196,000 ಜಂಗಮರು ನಿತ್ಯವೂ ಕೂಡ ಪ್ರಸಾದ ಮಾಡ್ತಕ್ಕಂಥ ಮಹಾಮನೆ ಅದು. ಮಹಾಮನೆ ಬಾಗಿಲದೊಳಗ ಯಾರು ನಿಂತಿರ್ತಿದ್ರು? ಹಡಪದ ಅಪ್ಪಣ್ಣನವರು. ಬಾಗಿಲದೊಳಗೆ ಯಾಕೆ ನಿಂದಿರ್ತಿದ್ರು ಹಡಪದ ಅಪ್ಪಣ್ಣವರು ಅಂತಂದ್ರೆ,
ಬಸವಣ್ಣ ಮ್ಯಾಲ ಒಂದು ಬೋರ್ಡ್ ಹಾಕಿದ್ದ. ಆ ಮಹಾಮನೆಯ ಮೇಲೆ ಒಂದು ಬೋರ್ಡು, ಭವಿಗಳಿಗೆ ಪ್ರವೇಶವಿಲ್ಲ. ಅಂದ್ರೆ ಯಾರ ಕೊರಳಾಗ ಲಿಂಗು ಅದ, ಲಿಂಗು ಇದ್ದವರು ಮಾತ್ರ ಬಸವಣ್ಣನ ಮನೆಯೊಳಗೆ ಪ್ರವೇಶ ಇತ್ತು. ಯಾರ ಕೊರಳಾಗ ಲಿಂಗ ಇರ್ತಿದ್ದಿಲ್ಲ ಅವ್ರ ಮನ್ಯಾಗ ಪ್ರವೇಶ, ಬಸವಣ್ಣನ ಮನ್ಯಾಗ ಪ್ರವೇಶ ಇರ್ತಿದ್ದಿಲ್ಲ. ಈಗೂ ಕೂಡ ನಮ್ಮ ಮಠಮಾನ್ಯದೊಳಗೆ ಅಂಥ ಬೋರ್ಡ್ ಹಾಕ್ತಕ್ಕಂಥ ಪರಿಸ್ಥಿತಿ ಬಂದದ ಅಂತ ನಮಗನ್ನಿಸ್ತದ. ಯಾಕೆ ಮೊದಲು ಎಲ್ಲರೂ ಕೊಳ್ಳಾಗ ಲಿಂಗ ಹಾಕೋತಿದ್ರೇನಿಲ್ರಿ ಬಾ. ಈಗ ಯಾರ್ಯಾರು ಕೊಳ್ಳಾಗ ಲಿಂಗ ಅದಾವ ಕೈ ಎತ್ರಿ. ಇವ ಶರಣರು ಎಲ್ಲ ಕೂಡ ಎಣಸರು ಒಂದು 15-20 ಮಂದಿ, ಹೌದಲ್ರಿ ಬಾ. ಅದಕ್ಕೆ ಇಲ್ಲಿ ಅಪ್ಪವ್ರು ಬೋರ್ಡ್ ಹಾಕ್ಬೇಕು, ಲಿಂಗ ಇದ್ದವ್ರು ಮಾತ್ರ ಒಳಗೆ ಬರ್ರಿ ಅಂತ ಬೋರ್ಡ್ ಹಾಕ್ಬೇಕು, ಅಂದ್ರೆ ಕರೆಕ್ಟ್ ಆಕೈತಿ. ಯಾರು ಬರುವುದೇ ಇಲ್ಲ. ನೀವು ಬೇಡ, ನಿಮ್ಮ ಲಿಂಗ ಬೇಡ, ನಿಮ್ಮ ಸಹವಾಸನ ಬೇಡ. ಈ ಕಾಲ ಬಂದುಬಿಟ್ಟ ಅದ. ಹೆಸರು ಕೇಳ್ರಿ, ತಮ್ಮ ನೀ ಯಾರೋ, ಅಪ್ಪವ್ರನ್ನ ಲಿಂಗ ಎತ್ರಿ ಅಂತ ನಾವು ಎಟ್ಟು ಬಾಯಿ ತೆಗಿತಾನ, ಅಪ್ಪವ್ರನ್ನ ಲಿಂಗ ಎತ್ರಿ. ಮತ್ತು ಲಿಂಗ ಎಲ್ಲೈತಿ ತಮ್ಮ? ಕೇಳಬೇಡ್ರಿ ಅಪ್ಪ, ಎಲ್ಲೈತಿ? ಮನ್ಯಾಗ ಐತಿ. ಮನ್ಯಾಗ ಎಲ್ಲೈತಿ? ಗೂಟಕ್ಕೈತಿ. ಅಲ್ಲಿಲ್ಲಲ್ಲೋ ಗಡಿಗ್ಯಾಗೈತಿ. ಅಲ್ಲೂ ಇಲ್ಲಲ್ಲೋ ಎಲ್ಲೈತಿ ಗೊತ್ತಿಲ್ರಿ ಅಪ್ಪ ಅವರು. ಇವತ್ತಿನ ಲಿಂಗಾಯತರ ಪರಿಸ್ಥಿತಿ. ಅಲ್ಲಿ ಬಂದ ಭದ್ರ ಹಡಪದಪ್ಪಣ್ಣವ್ರು ಯಾರ ಕೊಳಗ ಲಿಂಗ ಐತಿ ಇಲ್ಲ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡ್ತಿದ್ರು, ಒಳಗೆ ಬಿಡ್ತಿದ್ರು. ಲಿಂಗ ಇದ್ದಿದ್ದಿಲ್ಲ ಅಂದ್ರೆ ಒಳಗೆ ಬಿಡ್ತಿದ್ದಿಲ್ಲ. ಇವ ಕಳ್ಳ ಭದ್ರ ವಿಚಾರ ಮಾಡ್ದ, ನಾನು ಲಿಂಗವಂತನೂ ಕೂಡ ಅಲ್ಲ, ನಾವೊಬ್ಬ ಭವಿಯದೀನಿ. ನೀಲಾಂಬಿಕೆ ತಾಯಿಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಓಲೆಗಳನ್ನು ಕದಿಬೇಕಾಗಿತ್ತು ಅಂತಂದ್ರೆ ಮೊದಲು ಅವ್ರ ಮನೆಯಾಗ ಹೋಗಬೇಕಾಗಿತ್ತು ಅಂತಂದ್ರೆ ಕೊರಳಾಗ ಲಿಂಗ ಬೇಕು. ಹೆಂಗೆ ಮಾಡಲಿ ಅಂತ ಅತ್ತ ಇತ್ತ ನೋಡ್ದ. ಹಾದ್ಯಾಗ ಒಂದು ಇಟ ಕಲ್ಲು ಬಿದ್ದಿತ್ತು. ಆ ಕಲ್ಲು ತಗೊಂಡ ಒಂದು ಕೆಂಪು ವಸ್ತ್ರಕ್ಕೆ ಹಿಂಗೆ ಬಿಗದ ಅದಕ್ಕೆ ತನ್ನ ಕೊಳ್ಳಾಗ ಕಟ್ಕೊಂಡು ಬಿಟ್ಟ. ಹಾದ್ಯಾಗ ಬಿದ್ದಿರ್ತಕ್ಕಂಥ ಒಂದು ಕಲ್ಲ ಕೆಂಪು ವಸ್ತ್ರದಾಗ ಕಟ್ಟಿ ತನ್ನ ಕೊಳ್ಳಾಗ ಕಟ್ಕೊಂಡ. ಸಾಲಿನೊಳಗೆ ನಿಂತ್ಕೊಂಡ. ಹಡಪದಪ್ಪಣ್ಣವರು ಲಿಂಗಾಯತೇನೋ ತಮ್ಮ ಅಂತ ಕೇಳ್ತಿದ್ರು, ಅವ್ರು ತೋರಿಸ್ತಿದ್ರು, ಒಳಗೆ ಬಿಡ್ತಿದ್ರು. ಇವನು ಹಿಂಗೆ ತೋರಿಸ್ದ, ಲಿಂಗನ ಇರಬೇಕು ಅಂತ ತಿಳ್ಕೊಂಡು ನಡೆಯೋ ತಮ್ಮ ಒಳಗಂದ್ರು ಹಡಪದಪ್ಪಣ್ಣವರು. ಬಸವಣ್ಣನ ಮಹಾಮನೆ ಅಂತಂದ್ರೆ ಏನು? ಗುರು ಲಿಂಗ ಜಂಗಮರಿಂದ ತುಂಬಿ ತುಳುಕ್ತಿತ್ತು ಬಸವಣ್ಣನ ಮಹಾಮನೆ. ಆನಂದವಾಗಿ ಪ್ರಸಾದ ಮಾಡ್ದ. ಮಧ್ಯಾಹ್ನದ ಪ್ರಸಾದ ಆತು. ಪ್ರಸಾದ ಆದ ನಂತರ ಎಲ್ಲಿ ಬಸವಣ್ಣನವರು ಕೋಣೆ ಎಲ್ಲಿ ಅದ, ಬಸವಣ್ಣವರು ಎಲ್ಲಿ ಇರ್ತಾರೆ ಏನು ಅಂತ ತಿಳ್ಕೊಂಡು ಎಲ್ಲ ಅಡ್ಡಾಡಿ ತಿಳ್ಕೊಂಡ. ರಾತ್ರಿ ಪ್ರಸಾದನೂ ಕೂಡ ಅಲ್ಲೇ ಮಹಾಮನಿಯೊಳಗೆ ಮಾಡ್ದ, ಅಲ್ಲೇ ಮಲ್ಕೊಂಡ. ಯಾವಾಗ ರಾತ್ರಿ 12-1 ಗಂಟೆ ಆತೋ, ಎಲ್ಲರೂ ಮಲ್ಕೊಂಡು ಬಿಟ್ಟಿದ್ರು. ಕಳ್ಳ ಹೆಜ್ಜೆಯನ್ನು ಇಡ್ತಾ ಅಂತೂ ಬಸವಣ್ಣನವರ ಅಂತಃಪುರಕ್ಕೆ ಬಂದ ಕಳ್ಳನಾಗಿರ್ತಕ್ಕಂಥ ಭದ್ರ. ಬಸವಣ್ಣನವರ ಆ ಶಯನ ಕೋಣೆ, ಮಲಗತಕ್ಕಂಥ ಕೋಣೆ ಹತ್ತಿರ ಬಂದು ನೋಡ್ತಾನ. ಸಣ್ಣ ದೀಪ ಉರಿತಾ ಇತ್ತು. ಮಂಚದ ಮೇಲೆ ಬಸವಣ್ಣನವರು ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ತಾಯಿಯವರು ಮಲ್ಕೊಂಡಿರ್ತಕ್ಕಂಥ ಸಂದರ್ಭ. ಹತ್ತಿರ ಬಂದ. ನೀಲಾಂಬಿಕೆಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಓಲೆಗಳು ಮಿರಿ ಮಿಂಚಾಕತ್ತಿದ್ದು. ನೋಡ್ತಾನ ಕಳ್ಳ, ನನ್ನ ಹೆಂಡತಿ ಆಶಾ ಮಾಡೋದ್ರೊಳಗೆ ತಪ್ಪಿಲ್ಲ. ಯಾಕೆ? ನಾನು ಇಲ್ಲಿ ತನಕ ಅನೇಕ ಆಭರಣಗಳನ್ನು ನೋಡಿನಿ, ಇಂಥ ಚಂದ ಆಭರಣನ ಎಂದು ನೋಡೇ ಇಲ್ಲ ಅಂತ ತಿಳ್ಕೊಂಡು ಹಗರ್ಕ ಒಂದು ಬಿಚ್ಕೊಂಡ, ಇನ್ನೂ ಒಂದು ಹಗರ್ಕ ಬಿಚ್ಕೊಂಡ. ಯಾವಾಗ ಕಿವಿಯಾಗಿರ್ತಕ್ಕಂಥ 2 ಆ ಬೆಂಡೋಲೆಗಳನ್ನು ಬಿಚ್ಕೊಂಡು ಬಂದಿದ್ರೆ ಮುಗ್ದ ಹೋಗ್ತಿತ್ತು. ಆ ದೀಪದ ಬೆಳಕಿನೊಳಗೆ ಕೊಳ್ಳಾಗ ಹಾಕಿಕೊಂಡಿರ್ತಕ್ಕಂಥ ಮಂಗಲ ಸೂತ್ರ ಮಿರಿ ಮಿಂಚಾಕತ್ತಿತ್ತು. ಇದೊಂದು ಯಾಕೆ ಬಿಡ್ಬೇಕಂದ ಅವ ಕಳ್ಳ. ಇದೊಂದು ಕದ್ದ ಬಿಡ್ಬೇಕು ಅಂತ ತಿಳ್ಕೊಂಡು ಕೊಳ್ಳಾಗ ಕಟ್ಕೊಂಡಿರ್ತಕ್ಕಂಥ ಆ ತಾಳಿಯನ್ನ ಹಗರ್ಕ ಹಿಂಗೆ ಬಿಚ್ಕೊಳ್ಳಕತ್ತಿದ್ದ. ಎಚ್ಚರ ಆಗಿಬಿಡ್ತು ನೋಡ್ರಿ. ಯಾರಿಗೆ? ನೀಲಮ್ಮಗ ಎಚ್ಚರ ಆಗಿಬಿಡ್ತು. ಕಣ್ಣು ತೆರೆದು ನೋಡ್ತಾಳ, ಕಳ್ಳ ಅದನ. ಕಳ್ಳ ಅಂತ ಜೋರಾಗಿ ಕೂಗಿ ಬಿಟ್ಲು. ಪಕ್ಕದಲ್ಲೇ ಮಲಗಿಕೊಂಡಿರ್ತಕ್ಕಂಥ ಬಸವಣ್ಣವರಿಗೆ ಎಚ್ಚರ ಆತು. ಎಲ್ಲದನ ನೀಲ ಕಳ್ಳ? ಹಿಂದೆ 4 ಹೆಜ್ಜೆ ಹಿಂದೆ ಸರಿದು ಥರ ಅಂತ ನಡ್ಕೊಂತ ನಿಂತಿದ್ದ.
ಯಾರ ಕೈಯಾಗ ಸಿಕ್ಕಾನ? ಕಲ್ಯಾಣದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣನವ್ರ ಕೈಯಾಗ ನೇರವಾಗಿ ಸಿಕ್ಕಾನ. ಇನ್ನು ಮುಗದ ಹೋತು ನನ್ನ ಜೀವನ, ಇನ್ನು ಗಲ್ಲು ಶಿಕ್ಷೆ ವಿಧಿಸ್ತಾರ ಬಸವಣ್ಣವರು ಅಂತ ತಿಳ್ಕೊಂಡು ಹೆದರಿ ಗಡಗಡ ಅಂತ ನಡ್ಕೊಂತ ನಿಂತಾನ. ನೀಲ ಎಲ್ಲಿದನ ಕಳ್ಳ ಅಂತ ತಿಳ್ಕೊಂಡು ಕೇಳಿದ ತಕ್ಷಣ ನೋಡ್ರಿ ಇಲ್ಲೇ ಅದನ್ನ ನೋಡ್ರಿ, ನಡಗಕತ್ತನ ನೋಡ್ರಿ ಅಂತ ತಿಳ್ಕೊಂಡು ಯಾವಾಗ ನೀಲಾಂಬಿಕೆ ಹೇಳಿದಳೋ ಬಸವಣ್ಣನವರು ಆ ಕಳ್ಳನನ್ನು ನೋಡ್ತಾರ. ಹಣಿ ಮ್ಯಾಲ ವಿಭೂತಿ ಅದ, ಕೊರಳಾಗ ಲಿಂಗ ಅದ. ಕೊರಳಾಗಿರ್ತಕ್ಕಂಥ ಲಿಂಗವನ್ನ ನೋಡಿರ್ತಕ್ಕಂಥ ಬಸವಣ್ಣವ್ರ ಅಂತಾರ, ಒಡನಿರ್ದ ಸತಿ ಎಂದು ನಂಬಿರ್ದೆನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿರ್ದೆನಯ್ಯ, ಅಯ್ಯೋ ಎನ್ನಯ್ಯನ ಕೈ ನೊಂದೀತು ತೆಗೆದುಕೊಡು ಎಲ್ಲ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದೊಡೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೆ. ಏನು ನೀಲ, ನಿನ್ನ ನನ್ನ ಅರ್ಧಾಂಗಿ ಅಂತ ತಿಳ್ಕೊಂಡಿದ್ದೆ, ನನ್ನ ಧರ್ಮಪತ್ನಿ ಅಂತ ತಿಳ್ಕೊಂಡಿದ್ದೆ. ಆದ್ರ ನಾ ತಿಳ್ಕೊಂಡಿದ್ದು ಸುಳ್ಳು ಮಾಡದಿಯಲ್ಲ ನೀಲ ನೀನು. ನಮ್ಮ ಮನೆಗೆ ಬಂದಿರತಕ್ಕಂಥವನು ಕಳ್ಳ ಅಂತ ಅಪವಾದ ಕೊಟ್ಟಿದಿ. ಯಾರಿಗೆ? ಒಬ್ಬ ಜಂಗಮನಿಗೆ. ನೋಡು ಆತನ ಹಣಿ ಮೇಲೆ ವಿಭೂತಿ ಅದ, ಕೊರಳಾಗ ಲಿಂಗು ಅದ, ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲ ಸಂಗಮನಾಥನೆಂಬ ಭಾವ ಬಸವಣ್ಣಂಗೆ. ಎಷ್ಟು ಮುಗ್ಧ ಬಸವಣ್ಣ, ಎಂತ ಭಕ್ತಿ ಬಸವಣ್ಣ ಅಂತಂದ್ರ ಹಣಿ ಮ್ಯಾಲ ವಿಭೂತಿ, ಕೊರಳಾಗ ಲಿಂಗ ಇದ್ರೆ ಸಾಕು, ಅವ ಬೆಕ್ಕಾದವ ಇರ್ಲಿ, ಅವ ಸಾಕ್ಷಾತ್ ಕೂಡಲ ಸಂಗಮನಾಥ ಅಂತ ತಿಳ್ಕೊಳ್ತಿದ್ದ ಬಸವಣ್ಣ. ಯಾವಾಗ ತನ್ನ ಹೆಂಡತಿ ಅವನಿಗೆ ಕಳ್ಳ ಅಂತ ತಿಳ್ಕೊಂಡು ಕೈ ಮಾಡಿ ತೋರಿಸಿದಳು, ಕಳ್ಳನಿಗೆ ಬೈಲಿಲ್ಲ ಬಸವಣ್ಣವರು. ಯಾರಿಗೆ ಬೈದ್ರು? ತನ್ನ ಹೆಂಡತಿಗೆ ಬೈಯಕತ್ತಾರ. ಏನಂತ? ಒಡ ನಿರ್ದ ಸತಿ ಎಂದು ನಂಬಿರ್ದೆನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿರ್ದೆನಯ್ಯ, ಅಯ್ಯೋ ಎನ್ನಯ್ಯನ ಕೈ ನೊಂದೀತು. ನಿನ್ನ ನನ್ನ ಧರ್ಮಪತ್ನಿ, ಸಹಧರ್ಮಿಣಿ, ಅರ್ಧಾಂಗಿ ಅಂತ ನಂಬಿದ್ದೆ, ಆದ್ರೆ ಸುಳ್ಳಾತು. ಯಾರನ್ನು ನೀನು ಕಳ್ಳ ಅಂತ ತಿಳ್ಕೊಂಡು ಕರಿಯಕತ್ತಿದಿ, ಆತ ಕಳ್ಳ ಅಲ್ಲ, ಆತ ಕಳ್ಳ ಅಲ್ಲ. ಕಳ್ಳನ ಮನೆಗೊಬ್ಬ ಬಲುಗಳ್ಳ. ಕಳ್ಳರು ಅವ ಅಲ್ಲ, ನಾವು ಕಳ್ಳರು, ನಾವು ಕಳ್ಳರು. ಯಾಕೆ? ಯಾವುದೇ ಆಭರಣ ಆಗಲಿ, ಸಿರಿ ಆಗಲಿ, ಸಂಪತ್ತಾಗಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಇಟ್ಕೊಂಡಿದ್ದೆ ಆದರೆ ನಾವು ಕಳ್ಳರಾಗ್ತೀವಿ. ಅದಕ್ಕೆ ಕಳ್ಳ ಅವ ಅಲ್ಲ, ನಾವು ಕಳ್ಳರು. ಅದಕ್ಕೆ ಏನು ಬೇಡ್ತಾನ ಅದು ಕೊಟ್ಟು ಬಿಡು. ಯಾಕೆ? ಬಂದಿರತಕ್ಕಂಥವನು ಜಂಗಮ, ಆತ ಸಾಕ್ಷಾತ್ ಕೂಡಲ ಸಂಗಮ ಅಲ್ರಿ. ಕೊಳ್ಳಾಗಿರ್ತಕ್ಕಂಥ ತಾಳಿ ಬಿಚ್ಕೊಳ್ಳಕತ್ತಿದ್ದ ಅವ ಕಳ್ಳ ಇದ್ದಿದ್ದೇ ನಿಜ. ನೋಡ್ರಿ ನನ್ನ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳು ಆತನ ಕೈ ಒಳಗ ಅದಾವ ನೋಡ್ರಿ ಅಂತ ತಿಳ್ಕೊಂಡು ಹೆಂಡತಿ ಹೇಳಿದ್ರು ಕೂಡ ಕೇಳಲಿಲ್ಲ ಬಸವಣ್ಣ. ಏನು? ಕೊಳ್ಳಾಗಿರ್ತಕ್ಕಂಥ ತಾಳಿಯನ್ನು ಬಿಚ್ಕೊಳ್ಳಕತ್ತಿದ್ದ. ಕೊಟ್ಟು ಬಿಡು, ಆ ತಾಳಿನೂ ಕೂಡ ಮೊದಲು ಕೊಟ್ಟು ಬಿಡು. ಅಲ್ರಿ, ಅದು ನನ್ನ ಸೌಭಾಗ್ಯದ ಸಂಕೇತ. ತಾಳಿ ಹೆಂಗೆ ಕೊಡಕ್ಕೆ ಬರ್ತದ? ನಾನಾ ಜೀವಂತ ಅದೀನಿ ಅಲ್ಲ, ಆ ತಾಳಿ ತಗೊಂಡು ಏನು ಮಾಡ್ತಿ ಅಂತಾರ ಬಸವಣ್ಣವ್ರು. ನೋಡ್ರಿ, ನಾನು ಜೀವಂತದೀನಿ, ನಿನ್ನ ಕಣ್ಣಿದ್ರೆ ತಾಳಿ ತಗೊಂಡು ಏನು ಮಾಡ್ತಿ? ಜಂಗಮ ಅಪೇಕ್ಷೆ ಮಾಡ್ಯಾನ ಅಂತಂದ್ರೆ ಸಾಕ್ಷಾತ್ ಸಂಗಮನಾಥ ಅಪೇಕ್ಷೆ ಮಾಡ್ದಂಗ ಕೊಟ್ಟು ಬಿಡುವಂಥವ್ರ ಬಸವಣ್ಣವರು. ಯಾವಾಗ ಬಸವಣ್ಣನವರು ತನಗೆ ಬೈಯುವುದು, ತನಗೆ ಬಡಿಯುವುದು ಬಿಟ್ಟು ತನ್ನ ಹೆಂಡತಿಗೆ ಬೈಯಾಕತ್ರೋ ಆವಾಗ ಕಳ್ಳನ ಮನಸ್ಸು ಪರಿವರ್ತನೆ ಆಗಿಬಿಡ್ತು. ಶಿವ, ನಾ ಎಂಥವ್ರ ಮನೆಗೆ ಕಳ್ಳತನ ಮಾಡಕ್ಕೆ ಬಂದೆ? ಭಕ್ತಿ ಭಾಂಡಾರಿ ಬಸವಣ್ಣನ ಮನೆಗೆ ನಾನು ಕಳ್ಳತನ ಮಾಡಕ್ಕೆ ಬಂದೆ. ನನ್ನ ಜನ್ಮಕ್ಕೆ ಒಂದಿಟ್ಟು ಬೆಂಕಿ ಹಾಕ. ನಾನು ಈ ಕ್ಷಣದಲ್ಲಿ ನಾನು ಸತ್ತು ಹೋಗಬಾರ್ದಾಗಿತ್ತೆ ಅಂತ ತಿಳ್ಕೊಂಡು ಓಡೋಡಿ ಬಂದು ಬಸವಣ್ಣನವರ ಎರಡೂ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಯಪ್ಪ ಬಸವಣ್ಣ, ನಿನ್ನ ಹೆಂಡತಿಗೆ ಬೈಬೇಡಪ್ಪ, ನೀಲಮ್ಮ ತಾಯಿಗೆ ಬೈಬೇಡಪ್ಪ, ಅವಳು ಹೇಳಿದ್ದ ನಿಜ. ನಾ ಯಾವ ಜಂಗಮನೂ ಅಲ್ಲ, ಸಂಗಮನಾಥನೂ ಅಲ್ಲ, ನಾನೊಬ್ಬ ಕಳ್ಳ ಇದ್ದಿದ್ದೇ ನಿಜ. ಲಿಂಗ ಇಲ್ಲದವರಿಗೆ ನಿನ್ನ ಮನೆಯೊಳಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನ ಕೊರಳಾಗ ಕಟ್ಟಿಕೊಂಡು ಬಂದಿರತಕ್ಕಂಥ ಪಾಪಿ ನಾನು. ಸುಳ್ಳಾಡಿದ್ರ ನೋಡು ಅಂತ ತಿಳ್ಕೊಂಡು ಕಲ್ಲ ಹಿಂಗ ಬಿಚ್ಚಿ ಬಸವಣ್ಣನಿಗೆ ಹಿಂಗ ತೋರ್ಸಾಕ ಹೋದಾಗ ಏನಾಗಿತ್ತು ಅಂತಂದ್ರ ಆ ಕಲ್ಲು ಹೋಗಿ ಲಿಂಗ ಆಗಿತ್ತು. ಅರಬಿಯಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಆ ಕಲ್ಲನ್ನ ಬಿಚ್ಚಿ ನೋಡು ಇದು ಕಲ್ಲದ ಅಂತ ತಿಳ್ಕೊಂಡು ತೋರ್ಸಾಕ ಹೋದಾಗ ಕಲ್ಲೇನಾಗಿತ್ತು ತಂಗಿ?
ಲಿಂಗವಾಗಿತ್ತು. ಯಾಕೆ? ಬಸವಣ್ಣನವರ ದೃಷ್ಟಿ ಆ ಕಲ್ಲಿನ ಮೇಲೆ ಬೀಳೋದೇ ತಡ ಕಲ್ಲ ಲಿಂಗವಾಗಿ ಪರಿವರ್ತನೆಯಾಗಿತ್ತು. ಯಾಕೆ? ಬಸವಣ್ಣ ಪಂಚಪರುಷದ ಬಸವಣ್ಣ, ಪಂಚಪರುಷಗಳನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಬಸವಣ್ಣ ಮನಸ್ಸಿನೊಳಗೆ ಏನು ಸಂಕಲ್ಪ ಮಾಡ್ತಾನ ಅದು ಆಗಬೇಕು. ಯಾವಾಗ ಕಲ್ಲು ಹೋಗಿ ಲಿಂಗು ಆಗಿತ್ತು ಆವಾಗ ಬಸವಣ್ಣವರಂತರ, ಯಪ್ಪ ಎಂಥ ಮಹಾನುಭಾವಪ್ಪ ನೀನು, ಎಂಥ ಪುಣ್ಯಾತ್ಮಪ್ಪ ನೀನು. ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ಲಿಂಗ ಅಂತ ಕಟ್ಕೊಂಡು ಬಂದಿಯಲ್ಲಪ್ಪ, ನಿಜವಾಗಲೂ ಕೂಡ ನೀನು ಬಹಳ ದೊಡ್ಡವ, ನಿಜವಾಗಲೂ ಕೂಡ ನೀನು ಜಂಗಮ ಸ್ವರೂಪವೇ. ಎಷ್ಟೋ ಜನ ಕೊಳ್ಳಾಗಿರ್ತಕ್ಕಂಥ ಲಿಂಗುವನ್ನೇ ಕಲ್ಲ ಅಂತ ತಿಳ್ಕೊಂಡಿರುವಾಗ ನೀ ಕಲ್ಲನ್ನು ಲಿಂಗ ಅಂತ ತಿಳ್ಕೊಂಡಿಯಲ್ಲೋ, ನೀ ಧನ್ಯಪ್ಪ, ನೀ ಧನ್ಯ, ನೀ ದೊಡ್ಡವ. ಬಸವಣ್ಣವ್ರು ಹೇಳೋದು ಖರೆ ಅದೇನಿಲ್ರಿಪ್ಪ. ನಾವೆಷ್ಟೋ ಜನ ಹೆಂಗದೀವಿ, ಕೊಳ್ಳಾಗಿರ್ತಕ್ಕಂಥ ಲಿಂಗುವನ್ನೇ ಕಲ್ಲ ಅಂತ ತಿಳ್ಕೊಂಡಿವಿ ನಾವು. ಹೆಸರಿಗೆ ಮಾತ್ರ ಲಿಂಗಾಯತರು, ಲಿಂಗಾಯತರು. ಹೌದೇನಿಲ್ರಿಪ್ಪ? ಶರಣರ ಭಾಳ ಲಕ್ಷ ಕೊಟ್ಟು ಕೇಳ್ರಿಪ್ಪ ನೀವು ಈ ಮಾತ, ಭಾಳ ಲಕ್ಷ ಕೊಟ್ಟು ಕೇಳ್ರಿ ಈ ಮಾತ. ಲಿಂಗಾಯತರು ಅಂತಂದ್ರೆ ಒಂದು ಸಮಯದೊಳಗೆ ಅತ್ಯಂತ ಶ್ರೀಮಂತ ಜನಾಂಗ. ಅದು ನಮ್ಮ ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರದ ಈ ಗಡಿಭಾಗ ಆಗಿರ್ಬೋದು. ಲಿಂಗಾಯತರು ಅಂತಂದ್ರೆ ಒಂದು ಶ್ರೀಮಂತ ಜನಾಂಗ ನಾವೆಲ್ಲರೂ ಕೂಡ. ಯಾಕೆ? ಲಿಂಗವನ್ನು ಬಹಳ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯನ್ನು ಪೂಜೆ ಮಾಡಿ 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 ಆ ಸಂಪತ್ತನ್ನು ಒಲಿಸಿಕೊಂಡವರು ನಾವು ಲಿಂಗಾಯತರು. ಆದರೆ ಇವತ್ತು ಲಿಂಗಾಯತರೆಲ್ಲ ತಮ್ಮ ಹೊಲ ಮನಿ ಆಸ್ತಿ ಅಂತಸ್ತುಗಳನ್ನು ಮಾರಿ 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 ಬಡವರಾಗಕತ್ತಾರ. ಯಾಕೆ? ಯಾಕೆ ಅಂತಂದ್ರೆ ಯಾವಾಗ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಗಳು ನಾವು ಗೂಟಕ್ಕೆ ಹಾಕಿದ್ವ್ಯೋ, ನಮ್ಮಲ್ಲಿ ಇರ್ತಕ್ಕಂಥ ಸಿರಿ ಸಂಪತ್ತು ಆ ಲಕ್ಷ್ಮಿ ನಮ್ಮನ್ನು ಕೈ ಬಿಟ್ಟಳ್ರಿಪ್ಪ. ಮೊನ್ನೆ ಹೇಳಿನಲ್ಲ, ಜ್ಞಾನ ಮೂಲ ಗುರು ಸೇವೆ ಎಂಬೇನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೇನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೇನು, ಅಜಗಣ್ಣ ತಂದೆ ನೀ ಸಾಕ್ಷಿಯಾಗಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕೆ ಹೇಳ್ತಾಳೆ ಈ ಮಾತಾ. ತಮ್ಮ, ಲಿಂಗ ಅಂತಂದ್ರೆ ಕೇವಲ ನಿನ್ನ ಅರಿವಿನ ಕುರುಹು ಅಂತ ಅಷ್ಟೇ ತಿಳ್ಕೊಬೇಡಪ್ಪ. ಲಿಂಗ ಅಂತಂದ್ರೆ ಅದೊಂದು ದೊಡ್ಡ ಸಂಪತ್ತಪ್ಪ. ಲಿಂಗ ಅಂತಂದ್ರೆ ಅದೊಂದು ದೊಡ್ಡ ಐಸಿರಿ. ಲಿಂಗ ಅಂತಂದ್ರೆ ಅದು ಲೌಕಿಕ ಮತ್ತು ಅಲೌಕಿಕ ಎರಡೂ ಸಂಪತ್ತನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಸಾಧನ ಅಪ್ಪ. ಅದಕ್ಕೆ ನೀವು ಹೆಸರಿಗೆ ಲಿಂಗಾಯತರಾಗಕ್ಕೆ ಹೋಗಬೇಡ್ರಿ, ನಿಜವಾದ ಲಿಂಗಾಯತರಾಗ್ರಿ. ತಂಗಿ, ನಿಮಗೊಂದು ಮಾತು ಕೇಳ್ತೀನಿ, ಹೇಳ್ತೀರಿ? ಅವ ವಿದ್ಯಾ ಇದ್ದವನಿಗೆ ಏನಂತ ಕರೀತಾರೆ ತಂಗಿ? ವಿದ್ಯಾವಂತ. ಹೌದಲ್ಲವ? ಬುದ್ಧಿ ಇದ್ದವನಿಗೆ ಬುದ್ಧಿವಂತ, ಗುಣ ಇದ್ದವನಿಗೆ ಗುಣವಂತ, ಸಿರಿ ಇದ್ದವನಿಗೆ ಶ್ರೀಮಂತ, ಲಿಂಗ ಇದ್ದವನಿಗೆ ಲಿಂಗವಂತ. ಮತ್ತು ಕೊರಳಾಗ ನೀವು ಲಿಂಗನ ಹಾಕ್ಕೊಂಡಿಲ್ಲ ಅಂದ ಬಳಿಕ ನಿಮಗೆ ಲಿಂಗಾಯತರು ಅಂತೇಳಿ ಹೆಂಗೆ ಕರಿಬೇಕ್ರಪ್ಪ ನಾವು? ಈಗ ನೋಡ್ರಿ, ಒಬ್ಬ ಕ್ರಿಶ್ಚಿಯನ್ ಎಲ್ಲಿ ಆದರೂ ಕೂಡ ಸತ್ತ ಅಂತಂದ್ರೆ ಅವ್ರು ಬಂಧು ಬಾಂಧವರು ಯಾರೂ ಇದ್ದಿದ್ದಿಲ್ಲ ಅಂತಂದ್ರೆ ಅವ್ರ ಕೊಳ್ಳಾಗ ಕ್ರಾಸ್ ಇರ್ತದ. ಇವ ಕ್ರಿಶ್ಚಿಯನ್ ಇದ್ದಂಗೆ ಅದನ್ನ, ಈ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಅವ್ನು ಮಣ್ಣು ಮಾಡ್ರಿ ಅಂತಾರೆ. ಒಬ್ಬ ಇಸ್ಲಾಂ ಧರ್ಮದವ ಯಾವಾದರೂ ಕೂಡ ಸತ್ನು ಅಂತಂದ್ರೆ ಓಹೋ ಇವ ಇಸ್ಲಾಂ ಧರ್ಮದವ ಅದನ್ನ, ಇವನಿಗೆ ಆ ಧರ್ಮದ ಪ್ರಕಾರ ಇವನಿಗೆ ನೀವು ಮಣ್ಣು ಮಾಡ್ರಿ ಅಂತ ಹೇಳಂತಾರೆ. ಒಂದು ಲಿಂಗಾಯತನ ಒಂದು ಶವ ಸಿಕ್ತು, ಅದು ಅನಾಥವಾಗಿ ಬಿದ್ದಿತ್ತು ಅಂತಂದ್ರೆ ಅವ ಲಿಂಗವಂತ ಅಂತೇಳಿ ಹೆಂಗೆ ಗುರ್ತು ಹಿಡಿಬೇಕು ನಾವು? ಒಳಗ ಲಿಂಗ ಇದ್ರೆ ಓಹೋ ಇವ ಲಿಂಗವಂತದನಪ್ಪ, ಲಿಂಗವಂತ ಧರ್ಮದ ಪ್ರಕಾರ ಒಬ್ಬ ಧರ್ಮ ಗುರುಗಳನ್ನು ಕರೆಸಿ ಆ ಪದ್ಧತಿ ಪ್ರಕಾರ ನೀವು ಮಣ್ಣು ಮಾಡ್ರಿ ಅಂತ ಹೇಳಂತಾರೆ. ಮತ್ತು ಇನ್ನು ಕೊರಳಾಗ ಲಿಂಗನ ಇಲ್ಲ ಅಂತಂದ್ರೆ ಹೆಂಗೆ ಮಾಡ್ಬೇಕು ಅವನು ಮಣ್ಣ? ಯಾವಾಗ ನಮ್ಮ ಲಿಂಗವಂತರು ಲಿಂಗ ಕಾಣೋದು ಅಂತಂದ್ರೆ ಹುಟ್ಟಿದ 5 ದಿವಸಕ್ಕೆ ಏನು ಐದೇಶಿ ಅಂತ ಮಾಡ್ತಾರಲ್ಲ, ಹೌದಲ್ರಿವ? ಅವಾಗ ಮಾತ್ರ ಅವನು ಕೊಳ್ಳಾಗ ಲಿಂಗ ಕೂಸಿದ್ದಾಗ. ಮುಂದವ 8 ವರ್ಷಕ್ಕೆ ದೀಕ್ಷಾ ಅಯ್ಯಾಚಾರ ಮಾಡ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ. ಮತ್ತವ ಲಿಂಗ ಕಾಣೋದು ಯಾವಾಗ? ಮತ್ತು ಅಮ್ಮ ಸತ್ತಾಗ. ಹೌದೇನಿಲ್ಲ? ಸತ್ತಾಗ. ಅದು ಅವನು ಕೊಳ್ಳಾಗ ಲಿಂಗ ಇದ್ದಿದ್ದಿಲ್ಲ ಅಂತಂದ್ರೆ, ಅಥವಾ ಅವ್ರ ಮನ್ಯಾಗ ಲಿಂಗ ಇದ್ದಿದ್ದಿಲ್ಲ ಅಂತಂದ್ರೆ ನೋಡ್ರಿಯೋ ತಮ್ಮ ಯಾರೇ ಕೊಳ್ಳಾಗಿದ್ರು ನೋಡ್ರಿಯೋ ಕಟ್ಟಿ ಮಣ್ಣು ಮಾಡೋನು. ಈ ಪರಿಸ್ಥಿತಿ ಬಂದದ. ತಮ್ಮ, ಒಂದು ಮಾತು ಹೇಳ್ತೀನಿ ಕೇಳ್ರಿ, ಒಂದು ಕತೆ ಹೇಳ್ತೀನಿ ಕೇಳ್ರಿ ನಿಮಗೆ. ಒಬ್ಬ ಬ್ಯಾಟಿಗಾರ, ಒಬ್ಬ ಬ್ಯಾಟಿಗಾರವ ಇವತ್ತು ಹುಲಿನ ನಾ ಇವತ್ತು ಹೊಡಿಬೇಕು ಅಂತ ತಿಳ್ಕೊಂಡು ಕಾಡಿಗೆ ಹೋದ ಅಂತ.
ಇವತ್ತು ಹುಲಿನ ಕೊಲ್ಲಬೇಕು. ಘೋರವಾಗಿರ್ತಕ್ಕಂಥ ಅರಣ್ಯ, ನೂರಾರು ಹುಲಿ ಇರ್ತಕ್ಕಂಥ ಅರಣ್ಯ. ಕಾಡಿಗೆ ಹೋದ, ಹುಲಿನ ಬೇಟೆ ಆಡಬೇಕು ಅಂತೇಳಿ ಹೋದ, ಘೋರವಾಗಿರ್ತಕ್ಕಂಥ ಕಾಡ ಮಧ್ಯದೊಳಗೆ ನುಗ್ಗದ. ಎದುರಿಗೆ ಒಂದು ಹುಲಿ ಬಂದೇ ಬಿಡ್ತು. ಯಾವಾಗ ಎದುರಿಗೆ ಒಂದು ಹುಲಿ ಬಂದು ಬಿಡ್ತು, ಆ ಹುಲಿನ ಕೊಲ್ಲಬೇಕು ಅಂತ ತಿಳ್ಕೊಂಡು ಹೆಗಲಿಗೆ ಹಾಕೊಂಡಿರ್ತಕ್ಕಂಥ ಹಿಂಗೆ ಬಂದೂಕ ತೆಗಿಬೇಕು ಅಂತನ ಬಂದೂಕ ಮಾರ್ತ ಬಂದುಬಿಟ್ಟ ನೀವು ಮನ್ಯಾಗ. ಯಾವಾಗ ಬಂದೂಕ ಮನ್ಯಾಗ ಮರ್ತು ಬಂದಿನಿ ಅನ್ನೋದು ಗೊತ್ತಾತು, ಎದಿ ಝಲ್ ಅಂತೆ ಒಂದು. ಯಾಕ? ನಾರ ಅದಕ್ಕೆ ಕೊಲ್ಲಬೇಕು ಒಂದು, ಇಲ್ಲಾದ್ರೆ ಅದು ನನ್ನ ಕೊಲ್ತದ. ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಗಾಬರಿ ಆಗಿಬಿಟ್ಟ, ಥಂಡ ಹೊಡೆದು ಬಿಟ್ಟ. ಕೈ ಹಿಂಗೆ ಕಿಶೆ ಮೇಲೆ ಹೋತು, ಏನೋ ಕಾಗದ ಇದ್ದಂಗಿತ್ತು. ತೆಗೆದು ನೋಡ್ತಾನೆ ಕಿಶಾದಾಗಿಂದ ಕಾಗದ. ಏನಿತ್ತದು? ಆ ಬಂದೂಕಿನ ಲೈಸೆನ್ಸ್ ಇತ್ತು. ಏನಿತ್ತು ತಂಗಿ? ಬಂದೂಕಿನ ಲೈಸೆನ್ಸ್ ಇತ್ತು. ಆ ಲೈಸೆನ್ಸ್ ಕೈಯಾಗ ತಗೊಂಡವನ ಆ ಹುಲಿಗೆ ತೋರಿಸ್ತಾನ. ಏ ಹುಲಿ, ಈ ಕಡೆ ಬರಬೇಡ, ಬಂದಿ ಅಂದ್ರೆ ನಾನು ನಿನಗೆ ಸುಟ್ಟ ಬಿಡ್ತೀನಿ, ನೋಡು ನನ್ನ ಕೈಯಾಗ ಲೈಸೆನ್ಸ್ ಅದ. ಲೈಸೆನ್ಸ್ ಅನ್ಸ್ತದ ಅದು? ಅವಾಗ ಆ ಹುಲಿ ಅಂತದ, ಏ ಬುದ್ಧಿಗೇಡಿ, ಏ ಮೂರ್ಖ, ಆ ಲೈಸೆನ್ಸ್ ತಗೊಂಡು ಏನು ಮಾಡ್ತೀಯೋ? ಆ ಲೈಸೆನ್ಸ್ ನನಗೆ ಸುಡುವುದಿಲ್ಲ, ಬಂದೂಕೆಲ್ಲ ಐತಿ ತೋರಿಸು ಅಂದ್ರೆ ನಾ ಓಡಿ ಹೋಗ್ತೀನಿ ಅಂತ ಹೇಳಿ ತಿಳ್ಕೊಂಡು ಆ ಹುಲಿ ಅಂತದಂತ. ಹಂಗೆ ಈ ಲಿಂಗಾಯತ ಅನ್ನೋದು ಇದೊಂದು ಲೈಸೆನ್ಸ್ ಇದ್ದಂಗದ. ಎದಿ ಮ್ಯಾಲಿನ ಲಿಂಗ ಅದು ಬಂದೂಕ ಇದ್ದಂಗದ ತಂಗಿ. ಎದಿ ಮ್ಯಾಲ ಲಿಂಗ ಬೇಕ್ರಿಪ್ಪ. ಸುಮ್ಮ ಲಿಂಗಾಯತ ಧರ್ಮದೊಳಗೆ ಹುಟ್ಟಿವೆ ಅನ್ನೋದು ಒಂದೇ ದೊಡ್ಡ ಸ್ತನಿಕೆ ಆಗಿಬಿಟ್ಟದ ನಮ್ಮ ಲಿಂಗಾಯತರಿಗೆ. ಗುರುವಿನ ಮ್ಯಾಲ ಭಕ್ತಿ ಇಲ್ಲ, ಲಿಂಗದ ಮ್ಯಾಲ ನಿಷ್ಠೆ ಇಲ್ಲ, ಜಂಗಮನ ಮ್ಯಾಲ ಪ್ರೇಮನೇ ಇಲ್ಲ. ಇನ್ನು ಪಾದೋದಕ ಪ್ರಸಾದ ಅಂತೂ ಬಹಳ ದೂರದ ಮಾತು. ಏನ ತಂಗಿ, ಹಣಿ ತುಂಬ ಯಾವಾಗಲೂ ವಿಭೂತಿ ಇರಬೇಕವ ಅಂತ ತಿಳ್ಕೊಂಡು ಒಂದು ತಂಗಿಗೆ ನಾನು ಹೇಳಿದೆ. ದಿವಸ ಕಾಲೇಜಿಗೆ ಹೋಗ್ತಿದ್ದಳು. ಯವ್ವ ಹಣಿ ತುಂಬ ವಿಭೂತಿ ಹಚ್ಕೊಂಡು ಹೋಗ ತಂಗಿ, ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳೋದಿಲ್ಲ ಯವ್ವ ಅಂತಂದೆ. ಇಲ್ರಿ ಅಪ್ಪಾರ, ನಾ ಹಣಿ ಮೇಲೆ ವಿಭೂತಿ ಹಚ್ಕೊಂಡು ನಡೆದ್ನಿ ಅಂತಂದ್ರೆ ಬಂದಳು ನೋಡೋಳು, ಶರಣಮ್ಮ ಬಂದಳು ನೋಡಂತ ತಿಳ್ಕೊಂಡು ಆಡ್ತಾರ್ರಿ. ಹೆಂಗವ ಹಿಂಗಾದ್ರೆ? ಇವತ್ತು ಇಸ್ಲಾಂ ಧರ್ಮದ ಹೆಣ್ಮಕ್ಕಳು ಹೊರಗೆ ಹೋಗಬೇಕಾಗಿತ್ತು ಅಂತಂದ್ರೆ ಬುರ್ಕಾ ಹಾಕ್ಕೊಂಡು ಹೋಗ್ತಾರ. ಅವ್ರಿಗೆ ನಾಚಿಕೆ ಬರೋದಿಲ್ಲೇನು? ಒಬ್ಬ ಬ್ರಾಹ್ಮಣರವ ಕೊಳ್ಳಾಗ ಜನಿವಾರ ಹಾಕ್ಕೊಳ್ತಾನ, ಅಭಿಮಾನ ಪಡ್ತಾನ. ಒಬ್ಬ ಇಸ್ಲಾಂ ಧರ್ಮದವ ತಲೆ ಮೇಲೆ ಟೊಪಿಗೆ ಹಾಕ್ಕೊಳ್ತಾನ, ನಮಾಜ್ ಮಾಡ್ತಾನ, ಖುರಾನ್ ಓದ್ತಾನ, ಜಕಾತ್ ಕೊಡ್ತಾನ, ಮಕ್ಕಾ ಮದೀನಾಕ್ಕೆ ಹೋಗ್ತಾನ. ಯಾಕ? ತನ್ನ ಧರ್ಮ ಅಂತಂದ್ರೆ ಅವನಿಗಷ್ಟು ಪ್ರೀತಿ. ಎಲ್ಲ ಧರ್ಮದವರು ತಮ್ಮ ಧರ್ಮವನ್ನು ಅಷ್ಟೊಂದು ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಅವರು ತಮ್ಮ ಆಚಾರ ವಿಚಾರವನ್ನು ಮಾಡ್ತಾ ಅದಾರ. ನಾವ್ಯಾಕೆ ಮಾಡಬಾರ್ದು? ನಾವ್ಯಾಕೆ ಹಣಿ ತುಂಬ ವಿಭೂತಿ ಹಚ್ಕೋಬಾರ್ದು? ಒಳಾಗ ರುದ್ರಾಕ್ಷಿ ಯಾಕೆ ಹಾಕೋಬಾರ್ದು? ಲಿಂಗ ಯಾಕೆ ಕಟ್ಕೊಳ್ಬಾರ್ದು? ಯಾಕೆ ಗುರುವಿನ ಮಟ್ಟಕ್ಕೆ ಬರಬಾರ್ದು? ಗುರುವಿನಿಂದ ಯಾಕೆ ಉಪದೇಶ ತಗೊಳ್ಬಾರ್ದು? ಯಾಕೆ ಅಂತಂದ್ರೆ ತಂಗಿ, ನಾವು ಮೈಗಳರಾಗಿ ಬಿಟ್ಟಿವಿ. ಬರೇ ಉಣ್ಣೋದು, ಅವ್ರು ಹಂಗಾತ, ಇವ್ರು ಹಂಗಾತ, ಆಕಿದ ಹಂಗ ತಿಕ್ಕಿದ ಹಂಗ ಅಂತ ತಿಳ್ಕೊಂಡು ಬರೇ ಮಾತಾಡೋದು. ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡುವಂಗಿಲ್ಲ, ಆ ಮಕ್ಕಳಿಗೂ ಕೂಡ ಆಚಾರ ಇಲ್ಲ, ವಿಚಾರ ಇಲ್ಲ, ಏನು ಕೇಳಬೇಡ. ಶಿವ ಶಿವ ಶಿವ. ಗುರು ಅನ್ನೋದು ಒಂದು ಭಕ್ತಿ ಭಾವ ಇಲ್ಲ, ಹಿರಿಯರು ಅನ್ನೋದು ಭಕ್ತಿ ಭಾವ ಇಲ್ಲ. ಎಷ್ಟು ಹೊರಟಾಗಕತ್ತಾರ ನಮ್ಮ ಜನ ಅಂತಂದ್ರೆ ಕೇಳಬಾರ್ದು ತಂಗಿ. ಯಾಕೆ? ಸಮಾಜದೊಳಗೆ ನಾವು ಸ್ವಾಮಿಗಳಾಗಿ ಓಡಾಡ್ತೀವಿ. ನಾವು ಬೇರೆ ಧರ್ಮದವರು ಹೆಂಗದಾರ, ನಮ್ಮ ಧರ್ಮದವರು ಹೆಂಗದಾರ ಅಂತ ತಿಳ್ಕೊಂಡು ನಿತ್ಯವೂ ಕೂಡ ನೋಡ್ತೀವಿ, ಅನೇಕ ಘಟನೆಗಳನ್ನು ಕಾಣ್ತೀವಿ. ಒಮ್ಮೊಮ್ಮೆ ಮನಸ್ಸಿಗೆ ಭಾಳ ಕೆಟ್ಟ ಅನ್ನಿಸ್ತದ. ಯಾಕಂದ್ರೆ ನಾವು ಲಿಂಗಾಯತರ ಪಟ್ಟಿಯೊಳಗೆ ಹುಟ್ಟಿದ್ವಿಯಪ್ಪ. ಯಾಕೆ? ಅಭಿಮಾನ ಇಲ್ಲ, ಅಭಿಮಾನ ಇಲ್ಲ. ಅಭಿಮಾನ ಬೇಕ್ರಿಪ್ಪ. ಲಿಂಗಾಯತ ಅಂದ್ರೆ ಇದನ್ನು ಸಾಮಾನ್ಯ ತಿಳ್ಕೊಂಡಿರೇನು? ಬಸವಾದಿ ಪ್ರಮುಖರು, ರೇಣುಕಾದಿ ಪಂಚ ಆಚಾರ್ಯರು, ಹಾನಗಲ್ಲು ಕುಮಾರ ಶಿವಯೋಗಿಗಳಂಥವ್ರು, ಅಥಣಿ ಮುರುಗೇಂದ್ರ ಶಿವಯೋಗಿಗಳಂಥವ್ರು, ಬೀಳೂರು ಗುರುಬಸವ ಸ್ವಾಮಿಗಳಂಥವ್ರು, ಚಿತ್ತರಗಿ ವಿಜಯ ಮಹಾಂತ ಶಿವಯೋಗಿಗಳಂಥವ್ರು ಎಂಥೆಂಥ ತಪಸ್ವಿಗಳಾಗ್ಯಾರ, ಎಂಥೆಂಥ ಮಹಾತ್ಮರಾಗ್ಯಾರ. ಯಾವ ರೀತಿಯಾಗಿ ಹಾನಗಲ್ಲು ಕುಮಾರ ಶಿವಯೋಗಿಗಳು ಈ ಸಮಾಜಕ್ಕೆ, ಈ ಸಮಾಜದ ಉದ್ಧಾರದ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟಾರ ತಂಗಿ. ಅದಕ್ಕೆ ನಮ್ಮ ಧರ್ಮದ ಬಗ್ಗೆ ಕೂಡ ನಮಗೆ ಅಭಿಮಾನ ಬೇಕ್ರಿ ಬಾ. ಇಲ್ಲಿ ಬಸವಣ್ಣನವರು ಎಂಥ ಪುಣ್ಯಾತ್ಮಪ್ಪ ನೀನು.
ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ನೀ ಲಿಂಗ ಅಂತ ಕಟ್ಕೊಂಡು ಬಂದಿ ಅಂದ ಬಳಿಕ ನಿಜವಾಗಲೂ ಕೂಡ ನೀ ಸಂಗಮನಾಥ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವ್ರಂದ್ರೋ ಮನಸ್ಸು ಪರಿವರ್ತನೆಯಾತು. ಮನಸ್ಸು ಪರಿವರ್ತನೆಯಾಗಿ ಯಪ್ಪ ಬಸವಣ್ಣ, ನಾನು ನಿಜವಾಗ್ಲೂ ಕಳ್ಳ ಇದ್ದಿದ್ದು ನಿಜನೇ, ಆದ್ರೆ ಇವತ್ತು ನಿನ್ನ ದರ್ಶನದಿಂದ, ಇವತ್ತು ನಿನ್ನ ಈ 4 ಒಳ್ಳೆಯ ನುಡಿಗಳಿಂದ ನಾನು ಕೂಡ ಕಲ್ಯಾಣದೊಳಗೆ ಒಬ್ಬ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಬದುಕ್ತೀನಿ ಅಂತ ತಿಳ್ಕೊಂಡು ಆ ಭದ್ರ ಎಂಬತಕ್ಕಂಥ ಕಳ್ಳನ್ನು ಕೂಡ ಶರಣನಾಗಿ ಕಲ್ಯಾಣದೊಳಗೆ ಬದುಕದ ಎಂಬತಕ್ಕಂಥ ಇತಿಹಾಸ ನಾವು ಕಲ್ಯಾಣದ ಇತಿಹಾಸದಿಂದ ತಿಳ್ಕೊಳ್ತೀವಿ ಎಂಬಲ್ಲಿಗೆ ಇವತ್ತು ಹೆಚ್ಚಿಗೆ ಹೇಳೋದಿಲ್ಲ ನಾನು. ಯಾಕೆ ಅಜ್ಜಾರು ಬಂದಾರ, ಶಿರಹಟ್ಟಿಯ ಜಗದ್ಗುರುಗಳು ಬಂದಾರ, ಬಾಲೆ ಹೊಸೂರಿನ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಬಂದಾರ. ಅವರ ನುಡಿಗಳು ಕೇಳೋದು ಅಂತಂದ್ರೆ ಆನಂದಯವ. ಅವ್ರ ನುಡಿಗಳನ್ನು ಕೇಳೋದು ಅಂತಂದ್ರೆ ಬಹಳ ದೊಡ್ಡ ಆನಂದ. ಅದಕ್ಕೆ ಆ ಪರಮ ಪೂಜ್ಯರು ನಮ್ಮ ಶಿವಬಸವ ರಾಜೇಂದ್ರ ಅಪ್ಪಗಳವ್ರ ಮೇಲೆ ಭಾಳ ಪ್ರೀತಿ, ಭಾಳ ಅಂದ್ರೆ ಭಾಳ ಪ್ರೀತಿ. ಯಾವಾಗ ಸಂಚಾರಿ ಬಸವ ಪುರಾಣ ನಡೆದಿತ್ತು, ಇಲ್ಲಿ ರೋಡ್ಗಿ ಒಳಗೆ ಮುಕ್ತಾಯ ಇತ್ತು. ಅಪ್ಪವರಿಗೆ ಶಿರಹಟ್ಟಿ ಜಗದ್ಗುರುಗಳಿಗೆ ಯಾರೂ ಹೇಳಿಲ್ಲ, ನಮ್ಮ ಕ್ಯಾಡ್ಗಿ ಅಪ್ಪ ಅವರು 25 ಹಳ್ಳಿಯೊಳಗೆ ಸಂಚಾರಿ ಬಸವ ಪುರಾಣ ನಡೆಸ್ಯಾರ, ಅವ್ರು ಕರೀಲಿಲ್ಲ ಅಂದ್ರೆ ಏನಾಯ್ತು, ಅವ್ರು ನಮ್ಮ ಗೆಳೆಯರ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಅಂತ ತಿಳ್ಕೊಂಡು ಒಂದು ಜಗದ್ಗುರು ಪೀಠದ ಒಬ್ಬ ದೊಡ್ಡ ಗುರುಗಳಾಗಿ ಕರೆಯದೇ ಬಂದು ಆಶೀರ್ವಾದ ಮಾಡಿ ಹೋಗಿರ್ತಕ್ಕಂಥ ಪೂಜ್ಯರು ನಮ್ಮ ಶಿರಹಟ್ಟಿಯ ದಿಂಗಾಲೇಶ್ವರ ಮಹಾಸ್ವಾಮಿಗಳು. ಇವತ್ತು ನೋಡ್ರಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಕೊನೆಗೆ 30ನೇ ತಾರೀಕಿಗೆ ಅಜ್ಜಾರ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಇಟ್ಕೊಂಡಿದ್ವಿ, ಸಾಮೂಹಿಕ ಮದುವೆ ಕಾರ್ಯಕ್ರಮಕ್ಕೆ. ಆದರೆ ಆ ದಿವಸ ದೆಹಲಿಗೆ ಹೋಗೋಕ್ಕೆ ಒಂದು ಅನಿವಾರ್ಯವಾಗಿ ದಯಮಾಡಿಸ್ಬೇಕಾಗಿರೋದ್ರಿಂದ ಇವತ್ತೇ ಬಂದು ಹೋಗ್ತೀನಿ ಅಂತ ತಿಳ್ಕೊಂಡು ಅಪ್ಪಣೆ ಮಾಡಿದ್ರು. ಬಂದು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಕತ್ತಾರ. ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಭಕ್ತಿ ಭಾವದಿಂದ ಆ ಪೂಜ್ಯರ ಆಶೀರ್ವಚನವನ್ನು ಕೇಳೋಣ ಅಂತ ಹೇಳಿ ನನ್ನ ನುಡಿಗಳಿಗೆ ವಿರಾಮ ಕೊಡ್ತೇನೆ.